ನಸೀಬಪ್ಪ ವ್ಯಾಪಾರ ಇಲ್ಲೇ ಇಲ್ಲ ಎಂತ ನಸೀಬಪ್ಪ ವ್ಯಾಪಾರ ಇಲ್ಲೇ ಇಲ್ಲ
ಕುಳಿತುಕೋ ಪಡಸಾಲೆಯಲ್ಲಿ. ಬ್ಯಾಡ್ರಿ ಅವ್ವ, ಯಾಕಂದ್ರ ನಿಮ್ದು ಬೆಂಕಿ ಅಂತ ಜಾಗ. ನಾ ಇಲ್ಲೇ ಬಾಗಿಲು ಹೊರಗೆ ಇಲ್ರಿ ಅವ್ವ. ಕಾಯಿ ಹೊಡೆದ್ರು ಇಲ್ಲೇ, ಊದಿನ ಕಡ್ಡಿ ಬೆಳೆದ್ರು ಇಲ್ಲೇ, ನಿಮಗೆ ನಮಸ್ಕಾರ ಮಾಡಿದ್ರು. ಹಾಗೇನು ತಿಳಿದುಕೊಳ್ಳಬೇಡ ಕಾರಣ ಬಾ ಒಳಗೆ. ನಮ್ಮ ಸೊಸೆಯಂದರಿಗೆ ಬಳೆ ಉಡಿಸಬೇಕಾಗಿದೆ. ಆಗ್ಲಿ ಅವ್ವ, ಜಲ್ದಿನೇ ಕರೀರಿ. ಆಗ್ಲಿ ಅವ್ವ, ಜಲ್ದಿನೇ ಕರೀರಿ. ಕನಬಾಯಿ ಯವ್ವ, ಪಡಸಾಲೆಯಲ್ಲಿ ಬಳಗಾರ ಬಂದು ಕುಳಿತಿದ್ದಾನೆ. ಬಳೆ ಕೂಡಿ ಪಡೆಯಮ್ಮ. ಹಸಿರು ಬಳೆ ತಂದಿದ್ದೇನು? ಯಾವ್ರಿ ಅವ್ವ ನೋಡ್ತೀರಿ? ಯಾಕ್ರಿ ಅವ್ವ ಹಸಿರು ಬಳಿ ಕೇಳಕತ್ತೀರಿ? ಇದೇನು ಹೊಸ ಹಚ್ಚಿಲ್ಲ ತಂದೇನ್ರಿ. ಕಾರಣ ನನ್ನ ತಂಗಿ ಕನಬಾಯಿ ಸಪ್ತ ಮಾಸ ತುಂಬಿದ ಗರ್ಭವತಿಯಾಗಿದ್ದಾಳೆ. ಅದಕ್ಕೆ ಹಸಿರು ಬಳೆ ಉಡಿಸ್ಬೇಕಾಗಿದೆ ಕಾರಣ. ಏನಂತಂದ್ರಿ ಅವ್ವ? ಏ ಮೋಕ್ಷದ ಮುಚ್ಚ, ನಿನ್ನ ಎಷ್ಟು ಕೊಂಡಾಡಿದ್ರು ಕಡಿಮೆ ಹೋಯಪ್ಪ. ನಿನ್ನ ಭಂಡಾರ ಮಹಿಮ ಯಾರಿಗೆ ತಿಳಿಲಾರ್ದು ಹೋಯಪ್ಪ. ಯಾರ್ಯಾರ ಭಕ್ತಿ ಮಾಡವ್ರು ಯಾರಿಗಾರ ಫಲ ಕೊಡವ್ರು. ಏನ್ ಮಾಡೋದು ಬೇಡ್ರಿ ಆಗಲಿ ಹಸಿರು ಬಳೆ ತಂದೇನು ಉಳಿಸ್ತೇನೆ. ಕಾರಣ ಪಡಸಾಲೆಯಲ್ಲಿ ಆಗಲಿ ಅವ್ವ, ಮನೆಗಂಟವ್ರು ಇಳಿಸ್ಬಾರಿ ಅವ್ವ.
ಕಳಣ್ಣ ಇವು ಜರ ರೇಟ್ ಹೆಚ್ಚಿಗೆ ಆಗ್ತಾವ್ರಿ ಅವ ಹೆಂಗ್ ಡಜನ್ ಅದಾವ ಕಳಣ್ಣ ಭಾಳ ಇಲ್ರಿ ಅವ 120 ಯಾವ ಸಾಧಕ ಚಲೋಕ ಸಾದಾಕ್ಯವ ಚಲೋ ಕೆಟ್ಟ ಚಲೋಕ 51 ರೀ 51 ಹಾ ರೀ ಅವೇ ಉಳಿಸಿ ಏ ತಾಮ್ರಿ ತಪ್ಪಿದ್ ಹುಚ್ಚ ಬಳಗಾರ ಅಲ್ರಿ ಅವ ಅದಕ್ಕೆ 120 ರೀ ಇದಕ್ಕೆ 51 ರೀ ಇವೇ ಉಳಿಸಿ ಕಳಣ್ಣ ಚಲೋ ಬೆಳೆ ಉಳಿಸಿ ಕಳಣ್ಣ सांगलीला जात तालुकले ಕಾರಣ ಊಟ ಮಾಡಿಕೊಂಡು ಹೋಗು ಕಾರಣ ಯವ್ವ ನಾ ಒಬ್ಬನೇ ಉಣೋದನ ಆಗಲ್ರಿ ನಾನು ಯಾರು ತಂದು ಮನ್ಯಾಗ ಉಪ್ಪ ಆಸೆ ಇರ್ತದ್ರಿ ಕಟ್ಕೊಂಡು ಯವ್ವ ಆ ಕಡೆ ಹೋಗ್ತೀನಿ ಬರೀ ಕಾಳಣ್ಣ ಓರಿ ಯವ್ವ ಸಂಕದ ಊರಿಗೆ ಯಾವಾಗ ಹೋಗ್ತೀಯಪ್ಪ ಯಾಕ್ರಿ ಯವ್ವ ಅಂತದೇ ನಿಮ್ಮದು ಅರ್ಜೆಂಟ್ ಇದ್ರೆ ಈಗ ಹೋಗ್ತೀನಿ ರೀ ಹೇಳುತ್ತೇನೆ ಕೇಳು ಕಾಳಣ್ಣ ಹೇಳ್ರಿ ಯವ್ವ, ಅದೇನ್ ಹೇಳ್ರಿ ಭಾಗ್ಯದ ಬಳಿಗಾರ ಹೋಗತವರಿಗೆ ಭಾಗ್ಯದ ಬಳಿಗಾರ ಹೋಗತವರಿಗೆ
ಭಾಗ್ಯದ ಬಳಿಗಾರ ಹೋಗಣ್ಣ ತವರಿಗೆ ಭಾಗ್ಯದ ಬಳಿಗಾರ ಹೋಗಣ್ಣ ತವರಿಗೆ ನಮ್ಮ ತಂದೆಗೆ ಹಾ ರೀ. ನನ್ನ ಬಯಕೆ ಪದಾರ್ಥಗಳನ್ನೆಲ್ಲ ಮಾಡಿಸಿಕೊಂಡು ಗಂಟಲು ಎತ್ತಿನ ಮೇಲೆ ಹೇರಿಕೊಂಡು ಎನ್ನನ್ನು ಕರೆಯಲಕ್ಕೆ ಬರಬೇಕೆಂದು ಹೇಳಬೇಕಣ್ಣ. ಆಡ್ಯವ ಪಕ್ಕದ ಊರಿಗೆ ಹೋಗಣ ತಡ ಈ ಬಳಿ ಗಂಟನಲ್ಲಿ ಹಂಟಿ ಕೈಯಾಗ ನಾ ಈ ಸುದ್ದಿ ಹೋಗಿ ಜಲ್ದಿನ ತಿಳಿಸ್ಬಿಡ್ತೀನಿ. ನೋಡು ಕಾಳಣ್ಣ, ನಿನ್ನ ಬಳೆ ವ್ಯಾಪಾರದಲ್ಲಿ ಮರೆಯಬೇಡ. ಯವ್ವ ಇಂಥ ಸುದ್ದಿ ಹೆಂಗ್ ಬರ್ಲಾ ಬರ್ತಾವ್ರಿ, ಜಲ್ದಿನೇ ಹೋಗಿ ತಿಳಿಸ್ತೀರಿ. ಆಗಲಿ ಹೋಗ್ಬೇಕಲ್ಲ. ಆಗ್ಲಿ ಯವ್ವ, ಹೋಗಿ ಕಾಳಣ್ಣ, ನಿನ್ನ ಬಳೆ ಲೆಕ್ಕ ಎಷ್ಟಾಯ್ತು ಹೇಳಪ್ಪ. ಯವ್ವ ರೊಕ್ಕ ಅಂದ್ರೆ ನನಗೆ ಬತ್ರಿ ಲೆಕ್ಕ ಮಾಡು. ನನ್ನ ಆಂಟಿ ದಿನ ರಗಡ್ ಹೇಳಿದ್ರಿ ಸಾಲಿ ಕಲಸ್ ಅಂದವ. ಅವನು ಒಂದ್ ದಿನಾನು ಕಲಿಸ್ಲಿಲ್ರಿ ನನಗೆ. ಹೋಲ್ ಒಳ್ಳೆಕತ್ತಾಳ ಕಾಳಣ್ಣ. ಹಂಗಾದ್ರೆ ಏನ್ ಮಾಡ್ತೀರಿ, ಹೊಟ್ಟಿ ಕಾಲ ಬಳಿ ವ್ಯಾಪಾರ ಇರ್ಲಿಲ್ಲ ಅಂದ್ರೆ ಹೋಲ್ ಗಾಡಿ ತಗೊಂಡು ಬರ್ರ. ಯವ್ವ ನಾ ಮಾತ್ರ ಸಾಲಿ ಕಲ್ತಿಲ್ರಿ, ಆದ್ರೂ ಪ್ರಯತ್ನ ಮಾಡಿ ಹೇಳ್ತೀನಿ ರೀ. ಲೆಕ್ಕ ಮಾಡಿ ಲೆಕ್ಕ ಹೇಳ್ ಮಾಡಿ. ಹಂಗಾದ್ರೆ. ಪಾತ ಒಂದು 3 8 ಅಲಾವು ನಾವು ಇದರ ಬದ್ರ ತೋ 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 ತೀನ ಒಂದು 4. ಯವ್ವ ನಿಮ್ಮ ಲೆಕ್ಕ 12 ರೂಪಾಯಿ 13 ಪೈಸೆ ಆಯ್ತು. ಯವ್ವ ನಿಮ್ಮ ರೊಕ್ಕ ಬ್ಯಾಡ್ರಿ, ನಿಮ್ಮದು ಆಶೀರ್ವಾದ ಒಂದಿದ್ರೆ ಸಾಕು. ಹಾಗೇನ ತಿಳಿಯಬೇಡ ಕಾಳಣ್ಣ. ಯಾರು ಯಾವ ಆಶೀರ್ವಾದ ರೊಕ್ಕ ರೂಪ ಹೋಗಿ ಕೊಡುತ್ತೇನೆ, ತೆಗೆದುಕೋ. ಯವ್ವ, ರೊಕ್ಕ ಬ್ಯಾಡ್ರಿ, ನಿಮ್ಮದು ಬರೇ ಆಶೀರ್ವಾದ ಒಂದಿದ್ರೆ ಸಾಕು. ತೆಗೆದುಕೋ ಕಾಳಣ್ಣ. ಬ್ಯಾಡ್ರಿ ಯವ್ವ, ರೊಕ್ಕ ಬ್ಯಾಡ್ರಿ. ನೋಡಿ ಪದ್ಮಾವ್ವ, ಇಲ್ಲಿ ಬೆವರಿಗೆ ಬಂದಿನ ತಂದು ಗುಡ್ಡು ಜಾತ್ರೆಗೆ ಬಂದು ಬೆವರಿಗೆ ಬಂದ 5 ಲಕ್ಷ ರೂಪಾಯಿ. ಇದ್ರ ನಮ್ ಗಂಡ ಅಂತ ಕುಶಾಲ್ದಾಗ ಹೊಳ್ಳಿ ನಾವು. ಯವ್ವ ನಾ ಮಾತ್ರ ಹೋಗಿ ಬರ್ತೀನಿ ರೀ. ಯವ್ವ ನಾ ಹೋಗಿ ಬರ್ತೀನಿ ರೀ, ಆಶೀರ್ವಾದ ಮಾಡ್ರಿ. ಹೋಗಿ ಬಾ ಕಾಳಣ್ಣ, ನಿನಗೆ ಒಳ್ಳೆಯದಾಗಲಿ. ಹೋಗಿ ಬರ್ತೀನಿ.
ಬಿಡುವುದಿಲ್ಲ. ಹನುಮ ಯಾವಾಗರೇ ಗೌಡ್ರ ಮನೆಗೆ ಹೋಗಿ ಬರ್ತೀನಂತ ಈ ಸಾರಿ ನಾವನ ಗೌಡ್ರ ಮನ್ಯಾಗ ಹಲ್ಲಿಲ್ಲಾರ್ದ ಕರಿ ನಾಯಿಗಳದ ತುರ್ರು 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 ಮೈ ಮೇಲೆ ಬರ್ತಾವ್ರಿ. ಇನ್ನು ಈ ಸಾರಿ ಹಿಡಿದಿಲ್ಲ ಅಂದ ಬಳಕ ಬಿಡ್ಲಾಕ ಬರೋದಿಲ್ಲ, ಹೋಗೇಬೇಕು. ಏನು ಮಾಡ್ತಾವ ಹೋಗಿ ಬರ್ತೀನಿ. ಅವನು ಬಾಯಾಗ ಹಲ್ಲಿಲ್ಲ ಓ ಓ ಮಾಡ್ತೀವಿ. ನಮ್ಮ ಬಾಯಾಗ ಹಲ್ಲಿಲ್ಲ ನೋಡಿ ಬರ್ತದ ನೋಡ್ರಿ ಕರ್ನೆ ತುರ್ದು ಅವನು ಅವನು ಯಾಕಂದ್ರೆ ಹಾಲಿಲ್ಲ ಹಂಗೆ ಬಾಯಿ ಮೇಲೆ ಬರ್ತಾರ. ಅವ್ವ ಮಾಸ್ತರ ಕ್ವಾಯ್ 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 ನೀನೇ ಮಾಡ್ಲತ್ತಿ. ನಾವು ಹೋಗ್ತಿ ಗಾವರಾಗಿ ನಮಗೆ ಐತಿ ಗೌರ್ಮೆಂಟ್ ಏನು ಬೇಕಾದ ಅಟ್ ಬಗಲ್ರಿ ನಾಯಿಗಳು ನಾನು ಅಂದೋದಿಲ್ಲ. ನಮಸ್ಕಾರ ರೀ ಗೌಡ್ರ, ನಮಸ್ಕಾರ. ನಾವು ಇನ್ನ ಗೌಡನ್ ಮನ್ಯಾಗ ಮುಕ್ಕೊಂಡಿರ್ಬೇಕೇನ ನಾವು ನಾಯಿಗಳು ಹೊರಗೆ ಅವತ್ತು ಗೌಡರೇ ಕೋಣ ಅನ್ನೋದಿಲ್ಲ ನಮ್ಮ ಹೊರಗೆ ನೋಡ್ತೀನಿ ಏನು ಮಾಡ್ಲತ್ತ. ಇಲ್ಲೋ ಅಪ್ಪ ಸಿಗರೇಟ್ ಹಚ್ಚಾರ ಸಿಗರೇಟ್ ಅಲ್ರಿ ನಾರೇನು ಕಮ್ಮದಿಲ್ಲ ಗೌಡನಿಕ್ಕಿಂತ ಸೊಟ್ಟು ಬಿಡಿ ಹಚ್ಚೆ ತೋರಿಸ್ತೀನಿ ಗೌಡ. ನನ್ನೆದರಲ್ಲಿ ಬಳಿ ವ್ಯಾಪಾರ ಮಾಡೋರು ಕಾಳ್ರಿಯಪ್ಪ ಹೋ ರೀಪ್ಪ ಕಾಳು ಗುರ್ತು ಸಿಗಲಿಲ್ಲ ಏನ್ರಿಯಪ್ಪ ಕಾಳಣ್ಣ. ಹಾ ರೀ ಬಾ ಕಾಳಣ್ಣ ಕುಳಿತುಕೋ, ಎಲ್ಲ ಕ್ಷೇಮವೇ. ನಮ್ಮದ್ಯಾತ್ರ ಕ್ಷೇಮ ಕೇಳ್ತೀರಿ? ಯಾತ್ರ ಒಂದೇ ದಿನ ಮನ್ಯಾಗ ಕೂತ್ರ
ನಮ್ಮ ಗತಿ ಹೆಂಗ್ರಿ ಅಂದ್ ಉಪವಾಸ ನೋಡ್ರಿ ನಾವು. ಸಂಸಾರವೆಂದರೆ ಸಸಾರವಲ್ಲ ಕಾರಣ. ಗಂಡ ಹೆಂಡರಿಬ್ಬರು ಒಂದೇ ಮನಸ್ಸಿನಿಂದ ದುಡಿಯಬೇಕು. ನಾವು ಒಂದೇ ಮನಸ್ಸಿನಿಂದ ದುಡಿದಿರಿ ಅಂತ ನಿಮ್ಮ ಮನ್ಯಾಗ ಮೂಲ್ಯಾಗ ಹೊಟ್ಟೆ ಏನ್ ನಿಮ್ಮ ನಸಬ್ರಿ ಗೌಡ? ಛೀ ಹುಚ್ಚ, ಏನು ಕಂಡಿದ ನಮ್ಮ ಮೊದಲಿನ ದುಡ್ತ. ಮೊದಲು ಹೊಟ್ಟಿಗೆ ಉಳಿಸೋ ಸಿಕ್ಕಿಲ್ಲ, ಕಟ್ಟಿಗೆ ಕಡಿಯಲು ಒಂದು ಊರಣಿಯೂ ಸಾಲಲಿಲ್ಲ, ಹೊತ್ತುಕೊಂಡು ಮಾರಲು ಒಂದು ಬಜಾರವೂ ಉಳಿಯಲಿಲ್ಲ. ಕಂಕದಿಂದ ಚಡಿಚಾಣದವರೆಗೆ ಕಟ್ಟಿಗೆ ಕಡಿದು ಕಟ್ಟಿಗೆ ಹೊತ್ತುಕೊಂಡು ಹೋಗಿ ಕಟ್ಟಿಗೆ ಮಾಡಿಕೊಂಡು ಬಂದು ಏನು ಕೇಟ್ ಕಾರಣ ನಮಗೆ ಹೋಳಿನ ಕತಿ. ಹಂಗ ಒಂದೇ ಮನಸ್ಸಿನಿಂದ ದುಡಿದಿರಿ ಅಂತ ಹೇಳಿ ನಿಮ್ಮ ಮನ್ಯಾಗ ಸೌಕರ್ಯಕ್ಕೆ ಹೊಟ್ಟೆ ಆದ್ರಿ. ಇಲ್ಲಿದ್ರೆ ನೀವೇನು ಕಾಣ್ತೀರಿ ಇಂತ ದೌಳ್ತನ? ಛೇ ಹುಚ್ಚ, ಕಾಳ ಸಂತೆಯಿಂದ ದರುಡ ತುಡುಗ ಮಾಡಿ ಗಳಿಸಿದ ಸಿರಿಯಲ್ಲೂ ಅಂತ ಬಡ್ತಾನ ಹೋಗಿ ಇಂಥ ಶ್ರೀಮಂತ ಬರ್ಬೇಕಾದ್ರೆ ಏನು ಚೇಡಿ ಗಿಡಿ ಮಾಡ್ರಿ ಏನ್ರಿ? ಮಂದಿ ಮನೆ ರೊಕ್ಕ ರೂಪಾಯಿ ಬರ್ಲ ಅಂತ ಹೇಳಿ. ಛೇ ಹುಚ್ಚ, ಭಾಗ್ಯ ತೆರೆಯುವ ಕಾಲ ಬಂದಿತ್ತಂದರೆ ದೇವರು ಹೀಗೆಲ್ಲ ಕೊಡುತ್ತಾನೆ. 700 ಕಿಲ್ಲಾರ ಭಾಗದಲ್ಲಿ ಕುದುರೆಗಳಷ್ಟು ಹಾನಿ ಅಂಬಾರಿ ಅಲ್ಲದೆ 30 ರತ್ನಗಳಿಗೆ ಎಣಕೆ ಇರುವುದಿಲ್ಲ. 360 ಬಂಗಾರದ ಹೆಣಗಳು ಒಟ್ಟಲಚ್ಚಿವೆ. ಇರುವಲ್ಲದೆ ರೊಕ್ಕ ರೂಪಾಯಿಗಳಿಗಂತೂ ಲೆಕ್ಕವೇ ಇಲ್ಲ. ಏನ್ ನಿಮ್ಮ ನಸೀಬ್ರಿ ಅಪ್ಪ? ಆ ಲಕ್ಷ್ಮಿ ನಿಮ್ಮ ಮನ್ಯಾಗ ಕಾಲ್ ಮುರ್ಕೊಂಡು ಬಿದ್ದಾಳ ನೋಡ್ರಿ. ಏನ್ ನಿಮ್ಮ ನಸೀಬ್ರಿ ಅಪ್ಪ? ನಿಮ್ಮ ನಸೀಬ್ ಭಾಳ ದೊಡ್ಡದ ನೋಡ್ರಿ. ಇರ್ಲಿ ಬಿಡು ಬಳಗಾರ, ನಿನ್ನ ಬಳಿ ವ್ಯಾಪಾರ ಆದರೂ ಹೇಗೆ ನಡೆದಿದೆ? ನೋಡ್ರಿ, ಟಿಕ್ಕಿ ಟಿಕ್ಕಿ ಬದುಕಾಡ ಅಂತ ನಮ್ಮ ಸಂಸಾರ. ಬಳಿ ವ್ಯಾಪಾರಕ್ಕಾಗಿ ಯಾವ್ಯಾವ ಊರಿಗೆ ಹೋಗಿ ಬರ್ತೀವೋ? ಇವೇ ರೀ ನಾ ಕಳ್ಳಿ ಸಂಕ ಅಂಕಲಿಗಿ ಬೋರ್ಗಿ ಕರಜ್ಗಿ ಜಾಲಾಳ ಬೇವ್ರಿಗಿರಿ ಹೋಗಿ ಬಂದು ಎಷ್ಟು ದಿವಸನಾಯ್ತು? ನಿನ್ನೆ ದಿನಾಲೇ ಹೋಗಿ ಬಂದೇನ್ರಿ ಗೌಡ್ರ. ಅದೇ ಸುದ್ದಿ ಹೇಳ್ಬೇಕು ಅನ್ನೋದ್ರ ತಕ್ಕೊಂಡು ಕೂತ್ರಲ್ಲ ಹಾಳ ಕತಿ. ಏನೇನೋ ಕಾರಣ ಇದು ಹೀಗಾಯ್ತು, ಹಳ್ಳ ಹಾಳಾಯ್ತು, ಎಲ್ಲಿ ಏನೇನೋ ಕಾರಣ ಬೆವ್ರಿಗೆ ಸುದ್ದಿ. ಅದೇನು ಅಂತಿಂತ ಸುದ್ದಿ ಅಲ್ರಿ ಅಪ್ಪ, ಚಲೋ ಸುದ್ದಿನೇ ತಂದೇನ್ರಿ. ನಮ್ಮ ಮಗಳ ಮನೆ ಕಡೆ ಹೋಗಿ ಬಂದಿರುವೆಯಾ? ರೀ ಕಣ್ಬಾಯಿ ಅವ್ರ ಕಡೆ ಹೋಗೇ ಬಂದೇನ್ರಿ. ಹೇಳೋ ಕಾರಣ, ಬೇಗನೆ ಹೇಳು ಬೆವ್ರಿಗೆ ಸುದ್ದಿ. ಅದೇನ್ರಿ ಅಪ್ಪ ಅಂತಿಂತ ಸುದ್ದಿ ತಂದಿಲ್ರಿ, ಭಾರಿ ಆನಂದ ಸುದ್ದಿ ತಂದೇನ್ರಿ ಅಪ್ಪ. ಅದೇನು ಸುವಾರ್ತೆ? ಇಲ್ಲ ಭಾರಿ ಸುದ್ದಿ ತಂದೇನ್ರಿ. ಕಣ್ಬಾಯಿ ಅವ್ರ ಮನೆಗೆ ಹೋಗಿದ್ರಿ? ಹೇಳು ಕಳ್ಳಣ್ಣ ಹೇಳು. ನಿನ್ನೆ ದಿನಾಲೇ ಹೋಗಿ ಬಂದೇನ್ರಿ, ಭೇಟಿ ಆಗಿದ್ರಿ ಅವ್ವನೂರಿ. ಹೇಳು ಕಳ್ಳಣ್ಣ. ಅವ್ವನು ಭೇಟಿ ಆಗಿರ್ರಿ, ಎಲ್ಲ ಆರಾಮದಾರತ್ರಿ. ಹೇಳ ಮಗರೇ, ಬೇಗ ಹೇಳು ನನ್ನ ಮಗಳ ಸುದ್ದಿ. ಭೇಟಿ ಆಗಿದ್ರಿ ಅವ್ವ, ಕಣ್ಬಾಯಿ ಅವ್ರ ಮನೆಗೆ ಹೋಗಿದ್ರಿ? ಹೇಳು ಕಳ್ಳಣ್ಣ ಹೇಳು. ಎಲ್ಲ ಆರಾಮದಾರತ್ರಿ? ನಿಮಗೆ ಹೇಳ್ಯಾರಿ? ಏ ಮಗನೇ ಬಳಗಾರ, ಬೇಗನೆ ಹೇಳ್ತಿ ಎಲ್ಲೋ? ಯಪ್ಪ ಬಾಯ್ ಮಾಡ್ಬೇಡ್ರಿ, ಚೋಟಿ ಕಳ್ಳಿ ಆತದ ಸಾವ್ಕಾಸ್ರಿ. ಹೇಳು ಕಳ್ಳಣ್ಣ, ಬೇಗನೆ ಹೇಳು ನನ್ನ ಮಗಳ ಸುದ್ದಿ. ಆಯ್ತ್ರಿ ಅಪ್ಪ ಹೇಳ್ರಿ. ಕಣ್ಬಾಯಿ ನಿಮಗ ಹೇಳು ಕಳ್ಳಣ್ಣ ಹೇಳು. ಕಣವಾಯವ ಸಪ್ತ ಮಾಸ ತುಂಬಿದ ಗರ್ಭವತಿ ಆಗ್ಯಾಳಂತ್ರಿ. ಸಜ್ಜಿ ರೊಟ್ಟಿ, ಹುಳಮಾನ, ಹಿಂಡಿ, ನೆಲ್ಲಿಕಾಯಿ, ಉಪ್ಪುಲಿಕಾಯಿ ಮಾಡಿದ್ರೆ ನಮಗೆ ಇಟ್ಕೊಡುತ್ತಾರೆ. ಕಟ್ಕೊಂಡು ಕಂಟ್ಲಿ ಎತ್ತಿನ ತಳಗೋ ಇಲ್ಲಿ ತಪ್ಪಾಯ್ತ್ರಿ. ಮ್ಯಾಲ್ರಿ ಕಂಟ್ಲಿ ಎತ್ತಿನ ಮ್ಯಾಲ್ರಿ ಹೇರ್ಕೊಂಡು ನಿಮಗೆ ಕರೀಲಾಕ ಬಾ ಅಂತ ಹೇಳ. ಏನು ಕಣಬಾಯಿ ಸಪ್ತ ಮಾಸ ತುಂಬಿದ ಗರ್ಭವತಿ? ಒಳ್ಳೆ ಆನಂದದ ಸುದ್ದಿ. ಗೌರಿ ಗೌರಿ
ಉದುರಾಗ್ತಾನೆ. ಯಾಕ್ರಿ ಯಾಕೆ ಉದ್ರಾತ್ತೀರಿ? ಏನೇ ನೀನು ಎತ್ತರದಲ್ಲಿ ಇರುವ ಇಲ್ಲೋ ನಿನ್ನ ಸೊಬಗಿನ ಸೀರೆ ಆಭರಣದಲ್ಲಿ ಮೈ ಮರ್ತಂತೆ ಕಾಣುತ್ತೆ. ಅಯ್ಯ ಸಾಕು ಬಿಡ್ರಿ, ನೀವೇನು ಅರ್ಗಿಲಿದ 6 ತೊಲಿ ಬಂಗಾರ ಹಾಕಿ ಬಿದ್ದು ಬಿದ್ದು ಇದೇ 2 ತೊಲಿ ಬಂಗಾರ ಹಾಕಿ ಎಷ್ಟೊಂದು ಮಾತು ಖರ್ಚು ಮಾಡ್ತೀರಿ? ಏನೇ ಮನಗಟ್ಟಲೆ ಬಂಗಾರದ ಆಭರಣ ಹಾಕಿಕೊಂಡು ತಿರುಗಾಡು. ಬೇಡನ್ನವರು ಯಾರು ನಿನಗೆ? ಹೆಂಗಸರಿಗೊಂದು ಆಭರಣ ಹಾಕಿಕೊಂಡು ತಿರುಗಾಡು ಹುಚ್ಚವ್ಯಾಸವೇ ಬಾಳ. ಇರ್ಬೇಡ್ರಿ ಗೌಡ್ರ, ಯಾಕಂದ್ರೆ ಹೆಣ್ಮಕ್ಳಿಗೊಂದು ಕಕಲಾತಿ ಇರ್ತದೆ. ನಾವು ಶ್ರೀಮಂತರ ಮನೆಯವರು 1-2 ತೊಲಿ ಬಂಗಾರ ಹಾಕೊಂಡ್ರ ನಮ್ಮ ಮನೆ ಮರ್ಯಾದೆ ಓದಿತ್ತ ಅವ್ರಿಗೆ ಅನಿಸ್ತಾರೆ. ಈ ಮಾತ ನನ್ನಂತ ಹುಚ್ಚ ಬಳಗಾರಿಗೆ ಅನಿಸ್ತಾರಿ, ಅವ್ರಿಗೆ ಅನಿಸೋದೇನು ಸಹಜ? ಏನೋ ಹುಚ್ಚ, ಮನಗಟ್ಟಲೆ ಬಂಗಾರದ ಆಭರಣ ಹಾಕಿಕೊಂಡು ತಿರುಗಾಡ್ತಾಳೋ ಇವಳು. ಇವಳ ಕಡೆಯಿಂದ ಅನ್ನದ ಸಣ್ಣ ಪಾತ್ರೆ ಎತ್ತರಕ್ಕಾಗುವುದಿಲ್ಲ. ಮನಗಟ್ಟಲೆ ಆಭರಣ ಹಾಕಿಕೊಂಡು ತಿರುಗಾಡ್ತಾಳೋ ಇವಳ ತಲೆ. ಬೆಳಗ್ಗೆ ಶುರು ಮಾಡಿದಿರ್ಲ ಬಂಗಾರದ ಆಭರಣ ಸಹ ಬೇಡ ಹಾಕಿ ಎಲ್ಲೇ ಸೌಂದು ನಾನು ಗುಳ್ಳ ಗುಂಡಿಗೆ ಆಸೆ ಆಗಲಿ ತಕ್ಕೊಳ್ರಿ ನಿಮ್ಮ 2 ತೊಲಿ ಬಂಗಾರದ ನನಗೆ ತೆಗೆ ಕರೆಸಿರಿ. ಹೇಳ್ರಿ ಮೊದಲು. ನನ್ನ ಬಾಯಿಯಿಂದ ಕೇಳಬೇಡ, ಆ ಬಳಗಾರನ ಬಾಯಿಯಿಂದ ಕೇಳಿಕೊ. ಏತಕ್ಕಾಗಿ ಯಾಕಂದ್ರೆ ಗೌಡ್ರು ಸಿಟ್ಟಿಗೆ ಬಂದಾರ ಅಂತ ಹೇಳಿ ನೀವು ಸಿಟ್ಟಿಗೆ ಬರಬೇಡ್ರಿ. ಅವರು ಎಷ್ಟಾದ್ರು ನಿಮ್ ಯಜಮಾನ್ರಿ. ಏನು ತಪ್ಪು ತಡಿ ಮಾಡಿದ್ರಿ ನಿಮಗೆ ಸಾಕು. ಸುಮ್ಮ ನಾವು ನಿನ್ನ ಉಪದೇಶ ಸಾಕು ಮಾಡು. ಗೌಡರಿಗೆ ಹೇಳಿದ ಸುದ್ದಿಯನ್ನು ಬೇಗನೆ ತಿಳಿಸಿ. ಅತ್ಯಂತ ಸುದ್ದಿ ತಂದಿನ್ರಿ, ಅವ ಚಲೋ ಸುದ್ದಿನೇ ತಂದಿನ್ರಿ. ಅದೇನು ಕಾರಣ ಸುದ್ದಿ? ನೋಡ್ರಿ ಅವ ದೇವರಿಗೆ ಗ್ರಾಮಕ್ಕೆ ಹೋಗಿದ್ರಿ. ನಾನು ಹೋಗಿದ್ರಿ, ಕಣಬಾಯಿ ಭೇಟಿ ಆದ್ರಿ. ನನ್ನ ಮಗಳು ಕಣಬಾಯಿ ಊಟ ಗಿಟ ಮಾಡಿ ಕಳ್ಸಿದ್ರಿ ನನಗೆ. ಸುದ್ದಿ ಏನು ಹೇಳು ಕಾಳಣ್ಣ? ನನ್ನ ಮಗಳ ಕಣಬಾಯಿಯ ಸುದ್ದಿ ಆರಾಮದಾರತ್ರಿ ಅವರು ರೀ, ಕಳ್ಸಾರ್ರಿ. ಅದೇನು ಹೇಳು ಕಾಳಣ್ಣ ಸುದ್ದಿ? ನೋಡ್ರಿ ಅವ ನಿಮ್ಮ ಮಗಳು ಕಣಬಾಯಿ ಅದಾರಲ್ರಿ. ನನ್ನ ಮಗಳು ಕಣಬಾಯಿ. ಹೇಳು ಕಾಳಣ್ಣ, ನನ್ನ ಮಗಳ ಕಣಬಾಯಿಯ ಅವರು 7 ಮಾಸ ತುಂಬಿದ ಗರ್ಭವತಿ ಆಗ್ಯಾರಂತ್ರಿ. ಅದಕ್ಕೆ ನಿಮಗೆ ಅವು ಎಲ್ಲ ಪದಾರ್ಥ ತಯಾರು ಮಾಡ್ರಿ. ನಾನು ಹೇಳ್ತಿದ್ರೆ ವಾಟ್ಲದಾಡ್ರಿ, ಅವ ನೆಲ್ಲಿಕಾಯಿ ಉಪ್ಪಲಿಕಾಯಿ ಕಟ್ಕೊಂಡು ಹೋಗ್ತೀನಿ ನಾನು ನಮ್ಮ ಮನೆಗೆ ಕುಡುತ್ತೇನೆ. ಕಟ್ಕೊಂಡು ನಿಮಗೆ ಕರಿಲಾಕ ಮಾತು ಹೇಳ್ಯಾರ ನೋಡ್ರಿ ಅವ. ಅಯ್ಯ ಇಂಥ ಸುದ್ದಿ ತಿಳಿಸಲಾಕಾರದು ಇಷ್ಟೊಂದು ಜೋರಿನಿಂದ ಈ ಬಂದ್ ಬಳಗಾರ ಮುಂದೆ ಬೈದು ಅವಮಾನ ಮಾಡ್ಬೇಕಾಗ್ತಿತ್ತು ನಿಮ್ಮ ಮನುಷ್ಯನಲ್ಲಿ. ಇರ್ಲಿ ಬೇಡಿ ಅವ, ನಾನು ನಿಮ್ಮ ಹಿರಿಯ ಮಗ ಇದ್ದಂಗ. ಏನೇ ಮನೆಗೆ ಬಂದ ಬಳಗಾರನಿಗೆ ಸವಿ ಮಾತಿನಿಂದ ಮಾತಾಡಿಸೋದನ್ನು ಬಿಟ್ಟು ಬಂದಿದ್ದಾನೋ ಬಿಟ್ಟಿದ್ದಾನೆಂದು ಒಗಟು ಮಾತಾಡೋದಕ್ಕೆ ಹಾಗೆ ಸಿಟ್ಟಿಗೆ ಬಂದು ಮಾತನಾಡಿದೆ. ಗೌಡ್ರ ಇಲ್ಲೇ ಗಣ್ಣ ಅಂತಿದ್ ಹೇಳ್ಕೊತ ಕಣಬಾಯಿ ಅವ್ರ ಸುದ್ದಿ ಮರ್ತೇ ಬಿಟ್ರಿ. ಸುದ್ದಿ ಅನ್ನಲಕ್ಕೇನೋ ಸಂಕದ ಊರಿಗೆ ಬಾಣತ್ತರಕ್ಕೆ ಬರ್ತೀನಿ ಅಂದಿರ್ಬೇಕು, ಅದೇ ಮಾತು ಹೌದಲ್ಲ? ದೊಡ್ಡವ್ರ ತಲೆ ಹಗರಿರ್ತ ಅಂತ ಹಿರಿಯರು ಹೇಳ್ತಾರೆ, ಅದೇನು ಸುಳ್ಳಲ್ಲ ನೋಡ್ರಿ. ಅದೇ ಮಾತು ನೋಡ್ರಿ ಗೌಡ್ರ, ಕರಿಲಾಕ ಹೋಗ್ತಿರೋ ಬಿಡ್ತಿರೋ ನೋಡ್ರಿ. ನಾ ಮಾತ್ರ ಇನ್ನು ಹೋಗ್ತೀನಿ ರೀ ಅಪ್ಪ. ಗೌಡ್ತೇವ್ರ ಹೋಗ್ಬರ್ತೀನಿ, ಟಾಟಾ ಬಾಬಾ. ಗೌರಿ, ಈಗ ಹೇಗೆ ಅನ್ನುವಿ ಕಣಬಾಯಿಯನ್ನು ಕರೆದುಕೊಂಡು ಬರ್ಲಿಕ್ಕೆ? ಅಯ್ಯ ಕರ್ಕೊಂಬರ್ರಿ, ನಾ ಯಾಕೆ ಬೇಡಲ್ರಿ? ಇಂಥದಕ್ಕೆಲ್ಲ ಯಾರಾದರೂ ಬೇಡಂತಾರೇನ್ರಿ? ಹೈನು ಹಾಲು ಸಾಕಷ್ಟಿದೆ, ತುಪ್ಪ ಸಕ್ಕರೆಗೆ ಕೊರತೆ ಇಲ್ಲ. ಮಗಳು ಬೇಡಿದ್ದನ್ನು ತಯಾರು ಮಾಡಿ ಉಣಬಡಿಸುತ್ತೇನೆ. ಮಗಳು ಬಾಣತಿತನ ಮಾಡುದಂದ್ರ ನನಗೂ ಬಾಳಿ. ನೋಡು, ಹಾಗಾದರೆ ಮುಂಜಾನೆ ಎದ್ದು ಊರಿಗೆ ಹೋಗಲು ಸಿದ್ಧನಾಗುತ್ತೇನೆ. ನೀನು ಮಾತ್ರ ಆಕೆ ಬಯಕೆ ಪದಾರ್ಥಗಳನ್ನು ಸಿದ್ಧಪಡಿಸು. ಹೆಣ್ಣು ಮಕ್ಕಳ ಬಯಕೆಯ ಊಟ ನನಗೆಲ್ಲ ಗೊತ್ತೇ ಇದೆ. ಬೇಕಾದಂಥ ಸಿಹಿ ಪದಾರ್ಥಗಳು ಮಾಡಿಕೊಂಡು ಹೋದರು ಸಹ ಅವರಿಗೆ ಹುಳಿಬಾನ, ಹಿಂಡಿ, ಸಜ್ಜೆ ರೊಟ್ಟಿ, ಚೌಳಿಕಾಯಿ ಪಲ್ಯ, ಬದನೆಕಾಯಿ ಪಲ್ಯ ಅವರಿಗೆ ಬೇಕೇ ಬೇಕು. ಅವುಗಳ ಮೇಲೆ ಬಲು ಪ್ರೀತಿ. ಅದು ಯಾವುದು ನನಗೆ ಗೊತ್ತಿಲ್ಲ. ನೀನು ಮಾಡಿದ್ದನ್ನು ಕಟ್ಟಿಕೊಂಡು ಕಂಟಲೆ ಎತ್ತಿನ ಮೇಲೆ ಹೇರಿಕೊಂಡು ಹೋಗಿ ಬರು. ಆಗಲ್ರಿ, ನೀವು ಅಷ್ಟೇ ಮಾಡ್ರಿ. ಸಕಲ ಪದಾರ್ಥಗಳನ್ನೆಲ್ಲ ಸಿದ್ಧಪಡಿಸುತ್ತೀವಿ, ನೀವು ಬೇಕಾದಾಗ ತೆಗೆದುಕೊಂಡು ಹೋಗಿರಿ. ಆಗಲೇ ನಡೆಯೊಳಗೆ.
ಈಗಿನ ಸಮಯ ಬಹಳ ಚಲವಾಗಿ ಕಾಣಿಸುತ್ತದೆ ಅಪ್ಪ. ಕೆಲವು ಎಷ್ಟೊಂದು ಹೇಳಲಿ ಅಮ್ಮ. ಸೂರ್ಯ ಉದಯಿಸುವ ಮುನ್ನ ಪೂರ್ವ ದಿಕ್ಕೆಲ್ಲ ಕೆಂಪು ಬಣ್ಣದಿಂದ ರಂಜಿತವಾಗಿರುತ್ತದೆ. ವರುಣ ರಂಜಿತ ಮೋಡಗಳ ಮೇಲೆ ಬಿದ್ದಾಗ ಉಷಾದೇವು ಓಕುಳಿ ಆಡುವಾಗೆ ಭಾಸವಾಗುತ್ತದೆ ಅಪ್ಪ, ಅಂತ ಪ್ರಕೃತಿ ಕಾಣುವ ಮನುಜರೇ ಧನ್ಯರಪ್ಪ. ಹೌದಮ್ಮ ಮಗಳೇ, ಅಂತ ಸಮಯದಲ್ಲಿ ಎದ್ದು ದುಡಿಯುವನೇ ಧನಡ್ಡನಾಗು. ಅಪ್ಪ, ತೀವ್ರ ದೇವರ ಆಲಸರಿಗೆ ಅಂತ ಸೊಬಗು ಕಾಣಲು ಸಿಗುವುದಿಲ್ಲ, ದುಡ್ಡು ದೊರಕುವುದಿಲ್ಲ. ಅಪ್ಪ ಬಿಡ್ರಿ ಮಾತು, ಹೇಳಿರಿ. ಮೊದಲು ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡಲು ಒಳಗೆ ನಡೆಯಿರಿ. ಇಲ್ಲಮ್ಮ, ಈ ಬುದ್ಧಿಗಂಟನು ನಿಮ್ಮ ಅತ್ತೆಯವರಿಗೆ ಒಪ್ಪಿಸಿ ಅದರಲ್ಲಿರುವ ನಿನ್ನ ಬಯಕೆ ಸವಿ ಪದಾರ್ಥಗಳನ್ನು ಇಸಿದುಕೊಂಡು ನೀನು ಮೊದಲು ಊಟ ಮಾಡು. ನಾನು ಧರ್ಮರ ಜೊತೆ ಇಂದಿನಿಂದ ಊಟ ಮಾಡುತ್ತೇನೆ. ಆಗಲಿ ಅಪ್ಪ. ರಾಯಣ್ಣ, ಧರ್ಮರು ಯಾವ ಸಮಯಕ್ಕೆ ಬರುತ್ತಾರೆ ಹೇಳಲಿಕ್ಕೆ ಬರುವುದಿಲ್ಲ. ದೂರಿನಿಂದ ಬಂದಿರುವಿ, ಬಿಸಿಲೇರುತ್ತ ನಡೆದಿರುವಿ. ನೀನೊಬ್ಬನೇ ಊಟ ಮಾಡ ಹೋಗಪ್ಪ. ಬರೀ ಅಕ್ಕ, ನೀವು ಊಟದ ಕೋಣೆಗೆ ಬರಿ, ಊಟಕ್ಕೆ ನೀಡಿದಿರಿ ಅಂತೆ. ನನಗಿಂತಲೂ ನುರಿತವಳಾಗಿದ್ದಾಳೆ ಕಣಬಾಯಿ, ನೀನು ಊಟ ಮಾಡ ಹೋಗಪ್ಪ. ಸುಮ್ಮನಾದರೂ ಒಳಗೆ ಬಂದಿರಿ ಅಕ್ಕ. ಈಗ ಬೇಡ, ಊಟ ಮಾಡಿ ಬಾ, ಪಡಸಾಲೆಯಲ್ಲಿ ಕುಳಿತು ಮಾತನಾಡೋಣ. ಆಗಲಿ ಅಕ್ಕ. ರಾಯಣ್ಣ, ಗೌರಮ್ಮ ಆರಾಮವಾಗಿರುತ್ತಾಳೇನಪ್ಪ? ದೇವರ ದಯದಿಂದ ಮನೆ ಕಡೆ ಎಲ್ಲ ಸುರಕ್ಷಿತವಕ್ಕ. ನಿನ್ನ ಮಗಳಾದ ಗೌರಿ ಆರಾಮಿದ್ದಾಳೆ. ರಾಯಣ್ಣ, ಈ ವರ್ಷದ ದವಸದಾನಗಳು ಎಷ್ಟೆಷ್ಟು ಬಂದಿರ್ತವೆ ಅಪ್ಪ? ಸಾಕಷ್ಟು ಬಂದಿದೆ ಅಕ್ಕ, ಅದಕ್ಕೇನು ಲೆಕ್ಕವೇ ಇಲ್ಲ. 700 ಕಿಲಾರಿಗೆ ಸಾಲುವಷ್ಟು ಮೇವು ಬಂದಿದೆ. ಒಳ್ಳೆಯದಾಯ್ತಪ್ಪ. ನಿಮಗೆಲ್ಲ ಮಹಾತ್ಮ ಅಮೋಘ ಸಿದ್ಧರ ಆಶೀರ್ವಾದ ದೊರಕಿದೆಯಪ್ಪ. ಅಕ್ಕ, ನನಗೆ ಬಂದ ಐಶ್ವರ್ಯ ಯಾರ ಸಂಪತ್ತದಿಂದ ಸ್ವತಃ ಕಷ್ಟಪಟ್ಟು ದುಡಿದು ಸಂಪಾದಿಸಿದ ಸಂಪತ್ತಾಗಿ ನಾನು ಯಾರ ಹಂಗಿನ ಸಿರಿ ನನ್ನ ಮನೆ ಸೇರಿಲ್ಲ. ಇರಲಿ ಬಿಡುವಪ್ಪ, ಯಾರಿಂದಲಾದರೂ ಸಾಕಷ್ಟು ಸಿರಿ ಸಂಪತ್ತಿದೆ ಸಾಕು. ನಿಜ ಅಲ್ಲಕ್ಕ, ಸಂಕಲ ಊರಿನಲ್ಲಿ ನನ್ನಷ್ಟು ಸಿರಿ ಸಂಪತ್ತವುಳ್ಳವರು ಯಾರೂ ಇರುವುದಿಲ್ಲ. ಆ ಊರಿನ ಸರ್ವಾಧಿಕಾರ ನನ್ನದಾಗಿದೆ. ನನ್ನೆದುರಿನಿತ್ತು ಮಾತನಾಡುವ ಧೈರ್ಯ ಯಾರಿಗೂ ಇರುವುದಿಲ್ಲ. ಆದರೆ ಧರ್ಮರಾದ ನಿನ್ನ ಮಕ್ಕಳು ನನಗೆ ಎಳ್ಳಷ್ಟು ಬೆಲೆ ಕೊಡುವುದಿಲ್ಲ. ಅದೇ ನನಗೆ ಸೋಜಿಕವಾಗಿದೆ. ವಿಚಿತ್ರವೇನಿದೆ ಇದರಲ್ಲಿ? ಜಗದ ಜನರ ಕಲ್ಯಾಣದ ಕಡೆ ಲಕ್ಷ್ಯವಿಟ್ಟಿರುವರು ಧರ್ಮರು, ಶ್ರೀಮಂತಿಗೆ ಬೆಲೆ ಕೊಟ್ಟವರಲ್ಲ. ಇರಲಿ ಬಿಡುವಕ್ಕ, ಈಗ ನಾನು ಕಣಬಾಯಿಯನ್ನು ಬಾಣಂತಿತನಿಗೆ ಊರಿಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಕರೆ ಬಂದರೆ ಒಳ್ಳೆಯದಾಯಿತು, ಕಳಿಸುವುದು ಬಿಡುವುದು ನನ್ನ ಕೈಯಲ್ಲಿಲ್ಲಪ್ಪ. ಹೀಗೆ ಅಂದರೆ ಹೇಗೆ ಅಕ್ಕ? ಮನೆ ಯಜಮಾನನು ನೀನು, ನಿನ್ನನ್ನು ಕೇಳದೆ ಮತ್ತಾರನ್ನು ಕೇಳಬೇಕು? ಯಜಮಾನಿಯೇನೋ ನಿಜ, ಆದರೆ ಈಗ ನಾನು ನನ್ನ ಮಕ್ಕಳು ಹೇಳಿದಂತೆ ಕೇಳಬೇಕಾಗುತ್ತದೆ. ಧರ್ಮರಾದ ನನ್ನ ಮಕ್ಕಳು ಈಗ ಬರುತ್ತಾರೆ, ಕೇಳಿ ಕರೆದುಕೊಂಡು ಹೋಗು. ಆಗಲಕ್ಕ.
ಯಾವಾಗ ಬಂದಿರುವಿರಿ ಗೌಡರೇ? ಬಂದು ಒಂದೆರಡು ತಾಸನಾಯ್ತು. ನೀವು ಬರುವಿರೆಂದು ದಾರಿ ನೋಡಿ ಊಟ ಮುಗಿಸಿ ಕುಳಿತಿದ್ದೆ. ಊಟ ಮುಗಿಸಿದರೆ ಸರಿ ಆಯಿತು. ಈಗ ಬಂದಂತಾಗಿದೆ ಗೌಡರ ಸ್ವಾಮಿ. ನಿಮ್ಮ ಊರಿಗೆ ನಾನು ಇಹತ್ತರ ಸಲುವಾಗಿ ಬಂದಿರುವೆನೆಂಬುದು ನಿಮಗೆ ತಿಳಿಯದ ವಿಷಯ ಆಗಿದೆ. ಇದೇನ್ರಿ ಗೌಡ್ರೆ, ಊರ ಬಿಟ್ಟು ಆತುರತೆಯಿಂದ ಬಂದೆನೆನಿಸಿ ಯಾವುದಾದರೊಂದು ಮಹತ್ವದ ಕಾರ್ಯಕ್ಕೆ ಬಂದಿರುವಿರೇನೆಂದು ಕೇಳಿದ್ದೇನೆ. ಸಪ್ತಮಾಸ ತುಂಬಿದ ಕಣಮಾಯಿಯನ್ನು ಬಾಣಂತಿ ತನಗೆ ಊರಿಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಇದೇನ್ರಿ ಗೌಡ್ರೆ, ಕನಬಾಯಿ ಬಾಣಂತಿತನವು ನಮ್ಮ ಮನೆಯಲ್ಲಿ ಆಗುವುದಿಲ್ಲವೆಂದು ತಿಳಿದುಕೊಂಡಿರುವುದೇ? ಅತ್ತೆ ಸೊಸೆ ಎಂದಿರು ಅನನ್ಯ ಪ್ರೀತಿಯಿಂದಿರುತ್ತಾರೆ. ಅತ್ತೆಗೆ ಸೊಸೆ ಬಿಟ್ಟು ಇರಲಾಗುವುದಿಲ್ಲ. ಅದು ಸರಿ, ನಿಮ್ಮ ಮಾತು ನಿಜವಿದೆ. ಆದರೆ ನಿಮ್ಮ ಮನೆಯಲ್ಲಿ ಬಾಣಂತಿತನ ಸರಿಯಾಗಿ ಆಗುವುದಿಲ್ಲ. ನಮ್ಮಲ್ಲಿ ಹೈನಾಲು ಸಾಕಷ್ಟು ಇದೆ. ಕೊಬ್ಬರಿ ಕಾರಿಕ ಸಕ್ಕರೆಗೆ ಕೊರತೆ ಇರುವುದಿಲ್ಲ. ಆಕೆಯ ಈಚಿತ ಸಾಮಗ್ರಿಗಳು ಬೇಕಾದಷ್ಟು ಇದೆ. ನನ್ನ ಸೊಕ್ಕಿನ ಶ್ರೀಮಂತಿಕೆ ನುಡಿಗಳನ್ನು ನಮ್ಮ ಮುಂದೆ ನುಡಿ. ನಾನೇನು ಕತೆಗೋಳವರೆಲ್ಲ ತಿಳಿದುಕೊಂಡಿರುವೆಯ? ನೀನು ನಿನ್ನ ಊರಿನಲ್ಲಿ ಶ್ರೀಮಂತನೆನಿಸಿಕೊಂಡಿರುವೆ. ಈ ನಾಡಿನ ಶ್ರೀಮಂತರಿಗೆಲ್ಲ ನಾವು ಅಧಿಕಾರಿಗಳು. ನಾವು ಮನಸ್ಸು ಮಾಡಿದರೆ ಆ ಶ್ರೀಮಂತರೆಲ್ಲ ತಮ್ಮ ಸಿರಿಯನ್ನು ತಂದು ನಮ್ಮ ಮನೆಯಲ್ಲಿ ಸುರಿ ಹೋಗುವರು. ಎಷ್ಟು ಮಾತನಾಡುತ್ತಿರಲಿಲ್ಲ ಶ್ರೀಮಂತಿಕೆ. ವ್ಯರ್ಥವಾಗಿ ಏಕೆ ಬಡಬಡಿಸುವಿರಿ? ಕಣಬಾಯಿಯನ್ನು ಕರೆಯಲು ಬಂದಿದ್ದೇನೆ, ಕಳಿಸಿಕೊಡ್ರಿ. ಇರಲಿ ಬಿಡು ಅಣ್ಣ, ಅವನ ಸಿರಿತನದ ಹಿರಿಮೆ ಒಂದೇ ಅವನ ಕಣ್ಣ ಮುಂದೆ ನಿಲ್ಲುತ್ತದೆ. ಜಗದಲ್ಲಿ ಒಬ್ಬರಿಗಿಂತ ಒಬ್ಬರು ಶ್ರೀಮಂತರಿರುವರು ಎಂಬುವುದು ಲಕ್ಷ್ಯಕ್ಕೆ ತಂದುಕೊಂಡಂತೆ ಕಾಣುವುದು. ವ್ಯರ್ಥವಾಗಿ ಏಕೆ ಬಡಬಡಿಸಿ? ಕಣಬಾಯಿಯನ್ನು ಕರೆಯಲು ಬಂದಿದ್ದೇನೆ, ಕಳಿಸಿಕೊಡುವರೆನು. ಕಳವಾಯು ನಿನ್ನ ಮಗಳಲ್ಲ, ನನ್ನ ಮನೆಯ ಸೊಸೆ. ಅವಳ ಮೇಲೆ ನಿನ್ನದೇನು ಅಧಿಕಾರ ಇರುವುದಿಲ್ಲ. ಕಲಬಾಯಿಯನ್ನು ಕಳಿಸಿಕೊಡುವುದಿಲ್ಲ. ತಿರುಗಿ ಹೋಗು. ಎಷ್ಟು ಬೆಂಕದ ಮಾತುಗಳನ್ನು ಆಡುತ್ತಿರುವಿರಿ. ನಾನು ಕರೆದುಕೊಂಡು ಹೋಗುವನೆ. ನೀವೇನು ಮಾಡುತ್ತೀರಿ? ನಾನು ಮಾಡುತ್ತೇನೆ. ಇರಲಿ ಬಿಡು ಅಣ್ಣ, ನೀನೇಕೆ ಕೋಪಗೊಳ್ಳುವೆ? ಅವನಿಗೆ ಸಿರಿತನದ ಪರಿ ಕಣ್ಣಿಗೆ ಗೌಡರೇ, ನಿಮಗೆ ಏಕೆ ಬೇಡನ್ನುವ ಮಾತು ನಿಮಗೆ ತಿಳಿಯದ ವಿಷಯವಾಗಿದೆ. ನಾವು ಧರ್ಮರು ಅಲ್ಲದ ಕನವಾಯಿ ಹೊಟ್ಟೆಯಿಂದ ಹುಟ್ಟಿ ಬರುವ ಕೂಸು ಸಾಮಾನ್ಯ. ಅವನು ವರುವಿನ ಪುತ್ರನು. ನಮಕ್ಕಿಂತಲೂ ಶ್ರೇಷ್ಠನಾಗಿ ಜಗದಲ್ಲಿ ಮೆರೆಯುವ ಮೆರೆಯಲಿ. ಆದರೆ ನಮ್ಮ ಮನೆಯಲ್ಲಿ ಬಾಣಂತಿತರ ಆದರೆ ಮೆರೆಯುವುದು ತಪ್ಪುದೆಂದು ತಿಳಿದ್ರಿ. ಅದು ಅವರಿಗೆ ಕೆಳಕು. ಆದರೆ ನಮಗೆ ಕೆಳಕು. ನಿಮ್ಮ ಸಿದ್ದೋಟಿಗೆ ಪುಣ್ಯತನದ ಅಂಜಿಕೆ ನನಗೆ ತೋರಿಸಿದೆ. ನಿಮ್ಮಂತ ಛತ್ತರನ್ನು ಗೊತ್ತು ಹೋಗುವ ಶಕ್ತಿ ನನ್ನಲ್ಲಿ ಸಾಕಷ್ಟು. ಇರಲಿ ಬಿಡು ಅಣ್ಣ, ಅವನಿಗೆ ಸಿರಿತನದ ಪರಿ ಕಣ್ಣಿಗೆ ಆವರಿಸಿದೆ. ಬಡತನ ಎಂಬ ಅಂಜನ ಹಚ್ಚಿದರೆ ಕಣ್ಣು ತಾನೇ ನಿಶ್ಚಲವಾಗುತ್ತದೆ. ಆಗ ಅರಿವಾಗುತ್ತದೆ ಈ ಧರ್ಮರಿಗೆ ಧಿಕ್ಕರಿಸಿ ನುಡಿದನೇಕೆ ಎಂಬುವುದು. ಗೌಡರೇ, ಇನ್ನೊಮ್ಮೆ ವಿಚಾರ ಮಾಡಿ ನೋಡಿರಿ. ಅಹಂಕಾರದಿಂದ ದುಡುಕುವುದು ತರವಲ್ಲ. ವಿಚಾರ ನಾನು ವಿಚಾರ ಮಾಡೇ ಕರೆದುಕೊಂಡು ಹೋಗುವ ನಿರ್ಧಾರ ಮಾಡಿದ್ದೇನೆ. ಹೊತ್ತಿಗಾಡಿ ಕೆಳಕಿನ ಕಾಲ ಕಾದು ಕುಳಿತಿದೆ. ಕೇಳು ಬರುವ ಕಾಲಕ್ಕೆ ಕೊಡುವ ದುರ್ಗುಣಗಳು ಎಂದ ಹಾಗೆ ನಿನ್ನ ಬುದ್ಧಿಯೂ ಮಂಕಾಗಿದೆ. ಕಲಬಾಯಿಯನ್ನು ಕರೆದುಕೊಂಡು ಹೋಗುವ ಗುಣವಿಗೆ ಹೋಗಬೇಡ. ಸಾಕು ನೋಡ್ರಿ ನಿಮ್ಮ ಸಿದ್ಧ ಹೊಟ್ಟಿಗೆಯ ಪುರಾಣ. ನಿಮ್ಮ ಗಾಡುಗಿತನದ ಆಟ ನನ್ನ ಮುಂದೆ ನಡೆಯುವುದಿಲ್ಲ. ನೀವು ಏನು ಹೇಳಿದರೆ ಕೇಳುವುದಿಲ್ಲ. ನಾನು ಕರೆದುಕೊಂಡು ಹೋಗುವುದು. ಎಷ್ಟು ನಿನ್ನಲ್ಲಿ ಸೊಕ್ಕು ಇದರ ಕರೆದುಕೊಂಡು ಹೋಗು. ಈ ಧರ್ಮರಿಗೆ ಧಿಕ್ಕರಿಸಿ ಮಾತನಾಡಿದರ ಪರಿಣಾಮ ಏನಾಗುತ್ತದೆ ಎಂಬುದು ಮುಂದೆ ತಿಳಿಯುತ್ತದೆ.
ಹೇಳುತ್ತದೆ. ಅಣ್ಣ ನೀನಕ್ಕೆ ಕೋಪ ಒಳ್ಳೆಯ ಸುಮ್ಮನಾಗು. ಅವನ ಸೊಕ್ಕು ಅವನಿಗೆ ತಿನ್ನುತ್ತದೆ. ಬಡತನ ಎಂಬ ಅಂಜನ ಹಚ್ಚಿದರೆ ಕಣ್ಣು ತಾನೇ ನಿಚ್ಚಳವಾಗುತ್ತವೆ, ಆಗ ಅರಿವಾಗುತ್ತದೆ ಈ ಧರ್ಮರಿಗೆ ಧಿಕ್ಕರಿಸಿ ನುಡಿದನೆ ಎಂಬುವುದು. ಹಾಗಾದರೆ ಹೋಗಲಿ ಬಿಡು, ಅವನ ಫಲಭೋಗವೂ ಅವನೇ ಉಣ್ಣಲಿ. ಅಪ್ಪ, ಯಾಕೋ ನನ್ನ ಮನಸ್ಸಿಗೆ ಸೊಗಸಿಲ್ಲ. ಹೊಟ್ಟೆಯಲ್ಲಿ ತಳವಳವಾಗುತ್ತಿದೆ ಅಪ್ಪ, ಹೊಟ್ಟೆಯಲ್ಲಿ. ಸುಮ್ಮನೆ ಕೂಡು. ಎಲ್ಲರ ಕಡೆಯಿಂದ ಅನಿಸಿಕೊಂಡು ಕಾಡಿಸಿ ಪೀಡಿಸಿ ಕಳೆದುಕೊಂಡು ಬರಬೇಕಾದರೆ ಸಾಕು ಬೇಕಾಯಿತು. ನಡುವೆ ನೀನೊಂದು ಥರದ ಕಾಟೆ ಎಬ್ಬಿಸಿದೇನಮ್ಮ. ಇಲ್ಲವಪ್ಪ, ನಾನು ಮನೆ ಹೊಸ್ತಿಲ ದಾಟುವ ಕಾಲಕ್ಕೆ ಬಕ್ಕ ತಲೆಯವ ಬರಿಕೊಡ ಹೊತ್ತುಕೊಂಡು ಎದುರಿಗೆ ಬಂದನಪ್ಪ. ಅಗಸೆಯ ಬಾಗಿಲ ದಾಟುವ ಕಾಲಕ್ಕೆ ಕಾಗೆಯು ಎಡಗಟ್ಟಿತು. ಹೀಗೆ ಅಪಶಕುನಗಳ ಮೇಲೆ ಅಪಶಕುನಗಳು ಆಗ ಹತ್ತಿವೆ. ಅದಕ್ಕಾಗಿ ನನ್ನ ಮನಸ್ಸು ಕಳವಳಗೊಳ್ಳುತ್ತಿದೆಯಪ್ಪ. ಧರ್ಮರ ಮಾತು ಮೀರಿ ಕರೆದುಕೊಂಡು ಬರಬಾರದಾಗಿತ್ತಪ್ಪ. ಎದೆ ಒಂದೇ ಸವನೆ ಡವಡವ ಹುಚ್ಚಿ, ಸುಮ್ಮನೆ ಕೂಡು. ಆ ಧರ್ಮರಿಗೆ ಅದೆಷ್ಟು ಅಂಜುತ್ತಿ, ಅವರಿಂದಲೇ ಏನಾಗುತ್ತದೆ? ಎಲ್ಲವೂ ಸೃಷ್ಟಿಕರ್ತನ ಕೈಯಲ್ಲಿದೆ. ಅವರು ಬೇಕಾದನ್ನು ಕೇಳು ಮಾಡಲು ಬರಲಿ, ಅದನ್ನು ಎದುರಿಸುವ ಶಕ್ತಿ ನನ್ನಲ್ಲಿ ಸಾಕಷ್ಟು ಇದೆ. ಅಪ್ಪ, ಕೇಡು ಮಾಡುವ ಧರ್ಮರಲ್ಲಪ್ಪ, ಕೇಡು ಮಾಡುವ ಮನದ ಧರ್ಮರಲ್ಲಪ್ಪ. ಅವರು ಸತ್ವಶಾಲಿಗಳು, ಸತ್ಯ ಧರ್ಮದಿಂದ ನಡೆಯತಕ್ಕವರು. ಅದಕ್ಕಂತೆ ಅವರಿಗೆ ಸತ್ಯ ಧರ್ಮರೆಂದು ಹೆಸರು ಬಂದಿದೆಯಪ್ಪ. ಅದಕ್ಕಾಗಿ ಆದರೆ ಅವರಿಗೆ ಕೋಪಗೊಂಡು ಶಾಪ ಕೊಟ್ಟರೆ ಎಂದು ತಿರುಗುವ ಮಾತಿಲ್ಲವಪ್ಪ, ತಿರುಗುವ ಮಾತಿಲ್ಲ. ಆ ಶಾಪದ ಅಂಜಿಕೆ ನನಗಿಲ್ಲ. ಸಿದ್ಧರಂತೆ ಸಿದ್ಧರು, ಎಲ್ಲಿ ಸಿದ್ಧರು? ಸುಡಗಾಡ ಸಿದ್ಧರು. ಅವರ ಶಾಪದಿಂದ ನನ್ನ ಕೂದಲು ಕೊಂಕಾಗುವುದಿಲ್ಲ. ಏನೋ ಅಪ್ಪ, ನಾನು ಚಿಕ್ಕವಳು, ಯಾರಿಗೆ ಏನು ಹೇಳಲಿ? ಹಿರಿಯರಾದ ನಿಮ್ಮ ಹೇಳಿಕೆ ಅಂತ ನಡೆದುಕೊಳ್ಳುವುದು ಚಿಕ್ಕವಳಾದ ನನ್ನ ಧರ್ಮವಪ್ಪ. ಅಮ್ಮ ಮಗಳೇ, ನಾವು ದಾರಿ ತುಳಿಯುತ್ತ ಸಂಕದ ಸೀಮೆಗೆ ಬಂದೆವು. ಅಪ್ಪ, ಎಷ್ಟು ಬೇಗ ಸಂಕದ ಊರಿನ ಸೀಮೆಯ ಭೂಮಿಗೆ ಬಂದಿರುವೆನಪ್ಪ. ಅಪ್ಪ, ಧರ್ಮರ ನಡುವೆ ತಂದೆಯವರ ನಡುವೆ ಹೀಗೇಕೆ ತುರುಸಿನ ಬಿರುನುಡಿಗಳ ವಾದವಾಯಿತು ಎಂಬ ಚಿಂತೆಯ ವಿಚಾರ ತಾಕಲಾಟದಲ್ಲಿ ತೂಗಳಿಕೆ. ಈಗ ಸ್ವಲ್ಪ ನಿದ್ರೆ ಆವರಿಸುತ್ತಿದೆ. ಅಪ್ಪ, ಏನಾದರೂ ಒಂದು ಕತೆ ಹೇಳಪ್ಪ. ಬೇರೆಯವರ ಕತೆ ತೆಗೆದುಕೊಂಡು ಏನು ಮಾಡ್ತೀಯಮ್ಮ? ನನ್ನ ಜೀವನದ ಕತೆ ಹೇಳುತ್ತೇನೆ, ಕೇಳು. ಆಗಲಿ ಹೇಳಪ್ಪ. ಯಾರು ನಿಂದ್ರಬೇಡ್ರಿ. ನೋಡಮ್ಮ, ನಾನು ಪ್ರಾಪ್ತ ವಯಸ್ಸಿಗೆ ಬರುವವರೆಗೆ ಸೆರೆಗಂಜಿಗೆ ದಿಕ್ಕಿಲ್ಲದವರಾಗಿದ್ದೇವಮ್ಮ. ಅಷ್ಟು ಬಡತನವಿತ್ತೇನಪ್ಪ ನಿಮಗೆ ಮೊದಲು? ಹೌದು ಮಗಳೇ, ಅತಿ ಬಡತನ. ಕಟ್ಟಿಗೆ ಕಡಿದು ಮಾರಿಕೊಂಡು ಬರದ ಹೊರತು ಒಟ್ಟಿಗೆ ಹಿಟ್ಟು ಸಹ ಸಿಗ್ತಿರ್ಲಿಲ್ಲ. 100 ಗುಡ್ಡದಲ್ಲಿ ಕಟ್ಟಿಗೆ ಕಡಿದು ಚಡಿಚಾಣ ಬಾಜರು ಕೊಯ್ದು ಮಾರಿಕೊಂಡು ಬಂದು ಒಟ್ಟಿ ಇಷ್ಟಕ್ಕೆ ಮುಗಿಯಲಿಲ್ಲಮ್ಮ ನಮ್ಮ ಬಡತನದ ಬವಣೆ. ಒಂದು ಶೇರ ಜೋಳ ತಂದು ಬೀಸುಗೊಳದ ನೆರೆಮನೆಯವರು ನಮ್ಮ ದರಿದ್ರತನ ಅವರಿಗೆ ಬಡಿದು ತಂದು ಏಳಿಸಿ ಕಳುಹಿದರಮ್ಮ. ಕಡೆಗೆ ಕಲ್ಲು ಮೇಲೆ ಜೋಳ ಹರಿದು ಆಮ್ಲಿ ಕಾಯಿಸಿಕೊಂಡು ಕುಡಿದಿರುವೆ ಅಮ್ಮ.
ನಿಮಗೆ ಇಷ್ಟೊಂದು ಶ್ರೀಮಂತಿಕೆ ಹೇಗೆ ಬಂತಪ್ಪ? ನೋಡಮ್ಮ ಮಗಳೇ, ಭಾಗ್ಯ ತೆರೆಯುವ ಕಾಲ ಬಂದಿತ್ತೆಂದರೆ ದೇವರು ಹೀಗೆಲ್ಲ ಕೊಡುತ್ತಾನೆ. ಮಣ್ಣು ಹಿಡಿದರೆ ಹೊನ್ನು ತಾನೇ ಆಗುತ್ತದೆ. ಕಟ್ಟಿಗೆ ಮಾರಿದ ಹಣದಲ್ಲಿ ಸ್ವಲ್ಪ ಹಣ ಕೂಡಿ ಬಿತ್ತು. ಅಷ್ಟೇ ಹಣದಿಂದ ಒಂದಿಷ್ಟು ಭೂಮಿ ಸಿಕ್ಕಿತ್ತು. ಆ ಹೊಲದಲ್ಲಿ ಬನ್ನಿ ಗಿಡದ ಕೆಳಗೆ ಲಕ್ಷ್ಮಿ ಇತ್ತು. ಆ ಲಕ್ಷ್ಮಿಗೆ ಲಕ್ಷ್ಯ ಕೊಟ್ಟು ಭಕ್ತಿಯಿಂದ ನಡೆದುಕೊಳ್ಳ ಹತ್ತಿನಿಂದ ಲೆಕ್ಕವಿಲ್ಲದಷ್ಟು ಹಣ ಕೂಡಿ ಬಿತ್ತು ನೋಡಮ್ಮ. ಆ ಅಪಾರ ಧನದಿಂದ ಇಷ್ಟೆಲ್ಲ ಬೆಳ್ಳಿ ಬಂಗಾರ ಮುತ್ತು ಮಾಣಿಕ್ಯ ಸಂಗ್ರಹಿಸಿಕೊಂಡಂತಾಯ್ತೇನಪ್ಪ? ಹೌದು ಮಗಳೇ, ಭಾಗದ ತುಂಬ ದನಕರಗಳು, ಕೊಟ್ಟಿಗೆ ತುಂಬ ಕುದುರೆ, ಒಂಟೆ, ಆನೆ, 360 ಬಂಗಾರದ ಹರಣಗಳು, ಇಷ್ಟೆಲ್ಲ ಸಂಪಾದನವಾಯ್ತು ನೋಡಮ್ಮ. ಕೇಳಿದಿನಮ್ಮ ನಮ್ಮ ಜೀವನದ ಕತೆ. ಕೇಳಿದೆನಪ್ಪ ನಿಮ್ಮ ದಾರುಣ ಸ್ಥಿತಿ. ಈಗ ಭೋಗಿಸುತ್ತಿರುವ ಈ ಶ್ರೀಮಂತಿಕೆ ವ್ಯವಸ್ಥೆ ಎಲ್ಲವೂ ಅಗಾಧವಿದೆ, ದೈವದಾಟ. ಎಲ್ಲ ಮದಾಂತ ಉಪಕಾರಗೇಡಿ ನಿಮ್ಮ ಕಡು ಬಡತನ ಕಂಡು ಕೆಡತನಿಸಿ ನಿಮ್ಮ ಬಡತನ ಹಿಂಗಿಸಿ ನಿಮ್ಮ ಜೊತೆ ನಡತನ ಬಯಸಿ ನನ್ನ ಮುತ್ತಜ್ಜರಾದ ಸ್ವರ್ಗ ಬರಲೆಂದು ಹರಕೆ ನೀಡಿತು ಮರತೆಯ ಮೂರ್ಖ. ನಾನು ಕಳಿಸಿರುವೆನೆಂದು ಹಬ್ಬದ ಮಾತು ಆಡುವೆಯ ಅಮ್ಮ ಮಗಳೇ, ನಿತ್ಯ ಹತ್ತಿರುವುದೇನಮ್ಮ? ನಿನ್ನ ಕಡೆಯಿಂದ ಆರ್ಭಾಡಿಸಿ ಮಾತನಾಡುವುದು ದನಿ ಕೇಳಿ ಬಂತು. ಅಮ್ಮ, ಅಪ್ಪ, ನಾನು ನಿದ್ರಿಸುತ್ತಿರುವಾಗ ನಿನ್ನೊಡನೆ ಚೀರಿ ಚೀರಿ ಮಾತನಾಡಿದ ಧ್ವನಿ ಕೇಳಿಸಿತ್ತಪ್ಪ. ಅಮ್ಮ ಮಗಳೇ, ಎಲ್ಲಿದಮ್ಮ ಈ ಘೋರ ಮುಡಿ? ಹುಚ್ಚ ಹುಚ್ಚ ಹುಚ್ಚನಂತೆ ಅತ್ತ ಇತ್ತ ಏಕೆ ನೋಡುತ್ತೀರ ಅಣ್ಣ? ಏಕೆ ನೋಡುತ್ತೀರಿ? ನನ್ನ ತಂದೆಗಳಾದ ಧರ್ಮರಿಗೆ ಧಿಕ್ಕರಿಸಿ ಅವಮಾನಗೊಳಿಸಿದ್ದಕ್ಕಾಗಿ ಅವರು ಸಿಟ್ಟು ಸಂತಾಪದಿಂದ ನುಡಿದ ಕೆಡುಕಿನ ನುಡಿದು ರಾಯಣ್ಣ. ಈಗಿನ ನುಡಿ ಸ್ಮರಿಸಿಕೊ, ಮುಂದಿನದನ್ನು ಮನಗೊಟ್ಟು ಕೇಳು ರಾಯಣ್ಣ, ಗಮನ ಕೊಟ್ಟು ಕೇಳು. ನಿನ್ನ ಓಡೆ ಮಾಡೆ ಎಲ್ಲ ನೆಲ ಸಮವಾಗುತ್ತವೆ ರಾಯಣ್ಣ, ನೆಲ ಸಮವಾಗುತ್ತವೆ. ನಿನ್ನ 360 ಬಂಗಾರದ ರಣಗಳೆಲ್ಲ ಹದ್ದಾಗಿ ಹಾರಿ ಹೋಗಿವೆ ರಾಯಣ್ಣ. 360 ಬಂಗಾರ ಹಣಗಳೆಲ್ಲ ಹದ್ದಾಗಿ ಹಾರುತ್ತವೆ. ಹೋಗು ರಾಯಣ್ಣ, ಹೋಗು, ನಿನ್ನ ಬನ್ನಿಗಿಳಿದ ಲಕ್ಷ್ಮಿಗೆ ಕೇಳಿಕೊ ಹೋಗು ರಾಯಣ್ಣ, ಬೇಗ ಹೋಗು. ಎಂತ 20 ಸಂಕಟದ ನುಡಿಯುವುದು. ಅಯ್ಯಯ್ಯೋ ಶಿವ ಶಿವ, ಈ ಓಣಿ ಎಲ್ಲಿಂದ ಬಂತು? ಆಕಾಶವಾಣಿ ಅಲ್ಲ ಅಮ್ಮ ಮಗಳೇ, ಅಮ್ಮ, ಉದ್ಗಾರದ ನುಡಿ ಅಮ್ಮ. ಸಂಘದ ಸೀಮೆ ಸಮೀಪ ಬರದ್ರೊಳಗಾಗಿ ನದಿ ನಡೆಯಾಗ ಹೊಡೆಯಬೇಕೆಂದರೆ ನನ್ನ ಕೈ ಮೇಲೆ ಕೇಳಲಾಗಿ ಅಮ್ಮ. ಎಂತ ವಿಚಿತ್ರವಮ್ಮ. ಸಮಾಧಾನನಾಗಪ್ಪ. ಅಪ್ಪ, ಇದೆಲ್ಲ ಸತ್ಯ ಧರ್ಮರ ನುಡಿದ ಶಾಪವಾಣಿ ಅಪ್ಪ. ಅಪ್ಪ, ಅವರ ಮಾತು ಮೀರಿ ಕರೆದುಕೊಂಡು ಬರಬಾರದಾಗಿತ್ತಪ್ಪ. ಅವರ ಮಾತು ಮೀರಿ ಕರೆದುಕೊಂಡು ಬಂದ ಪರಿಣಾಮವೇ ಇದು ಅಪ್ಪ.
ನಡೆಯಪ್ಪ. ನಡೆಯಮ್ಮ. ತೀವ್ರ ತಿರುಗಿ ಹೋಗಿ ಆ ಧರ್ಮರಿಗೆ ಕರುಣೆ ಬರುವ ಹಾಗೆ ಬೇಡಿಕೊಂಡು ಉಗ್ರಾಪ ಪಡೆಯುವುದು ನಡೆಯಮ್ಮ. ಆಗಲಿ ನಡೆಯಪ್ಪ. ತಿರುಗಿ ದೋಣಿ ಗ್ರಾಮಕ್ಕೆ ಹೋಗೋಣ ನಡೆಯಪ್ಪ. ನಡೆಯಮ್ಮ. ಹೋಗುತ್ತೀಯಾ ದೇವ್ರಿಗೆ ಗ್ರಾಮಕ್ಕೆ? ಹೋಗಬೇಡ. ಹೋಗಿ ನನ್ನ ತಂದೆಗಳಾದ ಧರ್ಮರನ್ನು ಕೇಳಿಕೊಂಡರೆ ಅವರು ನಿನ್ನನ್ನು ಕ್ಷಮಿಸುವುದಿಲ್ಲ ರಾಯಣ್ಣ. ಕ್ಷಮಿಸುವುದಿಲ್ಲ ರಾಯಣ್ಣ. ಶಾಪ ನೀಡುವುದಿಲ್ಲ ಅಯ್ಯಯ್ಯೋ, ಶಿವ, ಶಿವ. ರಾಯಣ್ಣ. ನೀನು ತಿಳಿದುಕೊಂಡಂತೆ ಸುಡುಗಾಡ ಸಿದ್ಧರಲ್ಲ ರಾಯಣ್ಣ, ಸತ್ಯ ಸಿದ್ಧರು. ಹೋಗು ರಾಯಣ್ಣ, ಹೋಗು. ಲಕ್ಷ್ಮಿಯನ್ನು ಕೇಳಿಕೊ ಹೋಗು. ನಿನ್ನ ಮಡಲಿಯು ಮಿಡುಕುತ್ತ ಬಿದ್ದಿರುವಳೆ ನಿನ್ನ ದಾರಿಯನ್ನು ಕಾಣು. ಹೋಗು ರಾಯಣ್ಣ ನಿನ್ನ ಸಂಕುಲ ಗ್ರಾಮಕ್ಕೆ. ತೀವ್ರ ತಿರುಗಿ ಬೆವರಿಗೆ ಹೋಗುವುದು ನಡೆಯಮ್ಮ. ನಡೆಯಪ್ಪ. ನಡೆ, ಬೇಗನೆ ನಡೆಯಪ್ಪ. ಅಹಂಕಾರದ ನುಡಿ ನುಡಿದ ಹೋದ ರಾಯಣ್ಣಗೌಡರು ಮತ್ತೇಕೆ ಬಂದರು? ಬರಲಾರದವನಿದ್ದಾನೆ. ಅವನ ಸಿರೆಯೆಲ್ಲ ಸರಿದು ಹೋಗಿ ಚಳಚಾಳ ಚಾಳಕರಾಯನ ಮನೆ ಸೇರಿ ಮನೆ ಮಾಡಿ ನೆಲಸಮವಾಗಿವೆ. ದನಕರುಗಳು ಇಲ್ಲದಂತಾಗಿವೆ. 360 ಬಂಗಾರದ ಹರಣಗಳು ಹಾರಿ ಹೋಗಿವೆ. ತಿನ್ನೇನೆಂದರೆ ಮನೆಯಲ್ಲಿ ಒಂದು ಕಾಳು ಸಹ ಉಳಿದಿರುವುದಿಲ್ಲ. ಯಾಕ್ರೀ ಗೌಡರೇ? ಹೋಗುವಾಗ ಸಜ್ಜೆಯ ತೆನೆಯಂಗ ಸೊಡದು ನಿಂತು ಸಿಕ್ಕ ಸಿಕ್ಕಂತೆ ಮಾತನಾಡಿ ಹೋದಿರಲ್ಲ. ಈಗ ನವಣೆಯ ತೆನೆಯಂಗೆ ತಲೆ ಬಾಗಿಸಿ ಮುಖ ಸಪ್ಪಗೆ ಮಾಡಿಕೊಂಡು ಬಂದಿರುವೆ. ಈಗ ಮಾತನಾಡಿರಿ ನಿಮ್ಮ ಶ್ರೀಮಂತಿಕೆಯ ಸೊಕ್ಕಿನ ನುಡಿಗಳನ್ನು. ಧರ್ಮರೇ, ನನಗೆ ಏನು ಅನ್ನುತ್ತೀರಿ? ಎಷ್ಟು ಬೇಯಿದ್ದೀರಿ ಬೇಯಿರಿ. ನನಗೇ ತಪ್ಪಾಗಿದೆ. ಧರ್ಮರೇ, ನಿಮಗೆ ಕಟಿಯಾಗಿ ಸಿಕ್ಕಂತೆ ಮಾತನಾಡಿದು ನನ್ನಿಂದ ಬಹಳ ತಪ್ಪಾಗಿದೆ. ನನ್ನ ತಪ್ಪನ್ನು ಕ್ಷಮಿಸಿ ಉತ್ತರ ಕ್ಷಮಿಸಿರಿ ಎಲ್ಲ ಮಹಾಪರಾಧ. ಕ್ಷಮಿಸಿರಿ ಎಲ್ಲ ಮಹಾಪರಾಧ. ಕ್ಷಮಿಸಿ ನನ್ನನ್ನು ಕ್ಷಮಿಸುವೆ ತಮ್ಮ ಪದ ರಾಜಮಗಿಲುಕರ. ಕ್ಷಮಿಸುವೆ
ಮುಂದೆ ನಿಲ್ಲಬೇಡ. ನಿನ್ನ ಮುಖವನ್ನು ತೋರಿಸದೆ ತೆರಳು ಇಲ್ಲಿಂದ. ಗೌಡರೇ, ನಮ್ಮ ಅಣ್ಣನವರ ಮುಂದೆ ಹೆಚ್ಚಿಗೆ ಮಾತನಾಡುವಂತಿಲ್ಲ. ಅವರಿಗೆ ಸಿಟ್ಟು ತಡೆಯಲಾಗುವುದಿಲ್ಲ. ಸಿಟ್ಟು ಉದ್ರೇಕಗೊಂಡು ಕೋಪಾಗ್ನಿ ಕಿಡಿಗಳು ಸುರಿಮಳೆಯಂತೆ ಸುರಿಯುತ್ತವೆ. ಅವಕ್ಕೆ ಬಲಿ ಬಿದ್ದು ಸುಟ್ಟು ಬೂದಿಯಾಗಿವದಿ. ವ್ಯರ್ಥವಾಗಿ ಅಲ್ಲಿ ಪಡೆಯಬೇಡ. ಸುಮ್ಮನೆ ಇಲ್ಲಿಂದ ತೆರಳು. ಧರ್ಮರೇ, ನೀವು ಹೇಳಿದಂತೆ ಮೊದಲೇ ನಡೆದುಕೊಂಡಿದ್ದರೆ ನಮಗೆಲ್ಲಿ ಇಂಥ ಅನಿಷ್ಟ ಬಂದು ಒದಗುತ್ತಿತ್ತು. ಧರ್ಮರೇ, ನನಗೆ ಮುಂದಿನ ದಾರಿಯನ್ನು ತೋರಿಸಿರಿ. ನಾನು ಹೇಗೆ ವರ್ತಿಸಬೇಕೆಂಬುದನ್ನು ತಿಳಿಸಿರಿ. ಧರ್ಮರೇ, ಗೌಡರೇ, ನಮ್ಮ ಅಣ್ಣನವರ ಮುಂದೆ ಹೆಚ್ಚಿಗೆ ಮಾತನಾಡುವಂತಿಲ್ಲ. ನಿನ್ನ ಮಗಳಾದ ಕಣಬಾಯನ್ನು ತಾಯಿ ಪದ್ಮಾಳಿಗೆ ಒಪ್ಪಿಸಿ ಹಿಂದು ಮುಂದೆ ನೋಡದೆ ನೆಟ್ಟಗೆ ನಿಮ್ಮ ಊರಿಗೆ ತೆರಳಿರಿ. ಆದರೆ ನಿಮ್ಮ ಗತಿ ನೆಟ್ಟಗಾಗುವುದಿಲ್ಲ. ಧರ್ಮರೇ, ನೀವು ಹೇಳಿದಂತೆ ಮೊದಲೇ ನಡೆದುಕೊಂಡಿದ್ದರೆ ನಮಗೆಲ್ಲಿ ಇಂಥ ಅನಿಷ್ಟ ಒದಗುತ್ತಿತ್ತು. ಆಗಲಿ ಧರ್ಮರೇ, ನಾನಿನ್ನು ನನ್ನನ್ನು ಕ್ಷಮಿಸಕ್ಕ. ತಮ್ಮ ರಾಯಣ್ಣಗೌಡ, ಹೀಗೇಕೆ ದುಃಖಿಸುತ್ತಿದ್ದೀರಪ್ಪ? ಸಮಾಧಾನವಾಗಪ್ಪ. ಇಲ್ಲಕ್ಕ, ನಿಮ್ಮೆಲ್ಲರ ಮಾತು ಮೇರೆ ಕರೆದುಕೊಂಡು ಓದುತ್ತಕ್ಕೆ ನನಗೆ ತಕ್ಕ ಶಾಸನವಾಯಿತು ಅಕ್ಕ. ಇಲ್ಲ ಅಕ್ಕ, ನನ್ನನ್ನು ಕ್ಷಮಿಸಿ. ತಮ್ಮ ರಾಯಣ್ಣಗೌಡ, ಹೀಗೇಕೆ ಮರುಗುವೆಯಪ್ಪ? ಮರುಗಿದರೆ ಆಗುವುದೇನು? ಆದುದಕ್ಕೆ ಮರುಗಿದರೆ ಆಗುವುದೇನು? ಕನಬಾಯಿ ನಿನ್ನ ಮಗಳಲ್ಲ, ನನ್ನ ಮಗಳು. ಆ ನನ್ನ ಮುದ್ದು ಸೊಸೆಯೇ ನನ್ನ ಕಣ್ಮಣಿ. ಆಕೆ ಮೇಲೆ ನನ್ನದು ಅಪಾರವಾದ ಪ್ರೇಮವಿದೆ. ನೀನು ಹೇಳುವುದೇ ಬೇಡ. ನಿನ್ನ ಮಗಳ ಚಿಂತೆಯನ್ನು ಬಿಟ್ಟು ನೀನು ನಿಶ್ಚಿಂತೆಯಾಗಿ ಹೋಗು. ಸಾಕು ಅಕ್ಕ, ಇಷ್ಟಂದರೆ ಸಾಕು ಅಕ್ಕ. ನನ್ನನ್ನು ಪ್ರೀತಿಯಿಂದ ಅರಿಸಿ ಕಳಿಸಿರಮ್ಮ ನಿಮ್ಮ ತಮ್ಮ ರಾಯಣ್ಣಗೌಡ, ಗುರು ಸೋಮಲಿಂಗೇಶ್ವರು ಒಳ್ಳೆಯದು ಮಾಡಲಿ. ಹಾಗೇನಮ್ಮ, ನಾನಿನ್ನು ಹೋಗುತ್ತೇನೆ. ಅಪ್ಪ, ಸಮಾಧಾನನಾಗಪ್ಪ. ದುಃಖಿಸಬೇಡ. ನಾನು ಹೋಗುತ್ತೇನಮ್ಮ. ಆಗಲಪ್ಪ, ಸಮಾಧಾನನಾಗಿ ಹೋಗಿ ಬಾರಪ್ಪ. ಹೋಗುತ್ತೇನಮ್ಮ, ಹೋಗುತ್ತೇನೆ. ಏನಿದ್ದದ್ದು ಏನಾಗಿ ಹೋಯಿತು. ಅಯ್ಯೋ ದುರ್ದೈವವೇ, ದುರಗತಿ ಒದಗುವುದೆಂದು ಕನಸು ಮನಸ್ಸಿನಲ್ಲಿ ಅನುಸರಿಸಿದೆ.
ಪದವೇ ನಮ್ಮ ದುರ್ಗತಿಗೆ ಕಾರಣವಾಯ್ತು ಗೌರಿ, ಕಾರಣವಾಯ್ತು. ನನಗೂ ಅದೇ ಸಂಶಯ ಬಂದಿತ್ತು. ಇಷ್ಟೆಲ್ಲ ಐಶ್ವರ್ಯ ಒಮ್ಮೆಲೆ ಸರಿದು ಹೋಗಬೇಕಾದರೆ ಅವರು ಶ್ರಾಪ ಕೊಟ್ಟಿರಲೇಬೇಕೆಂದು ಅನಿಸಿತು. ಅಂದಲ್ಲೇ ನಮ್ಮ ಸಿರಿ ಸಂಪತ್ತು ಹಾಳಾಗಿ ಹೋಯಿತು. ಪತಿ ದೇವರೇ, ಹಾಳಾಗಿ ಹೋಯಿತು. ಗೌರಿ, ಕರುಬಾಯನ್ನು ತಿರುಗಿ ಊರಿಗೆ ಕರೆದುಕೊಂಡು ಹೋಗಿ ಆ ಧರ್ಮರಿಗೆ ಕರುಣೆ ಬರುವ ಹಾಗೆ ಬೇಡಿಕೊಂಡರು. ಕರುಣೆ ಬರಲಿಲ್ಲ, ಶಾಪವು ನೀಡಲಿಲ್ಲ ಗೌರಿ. ಯಾರೇನು ಮಾಡುವುದು ಪತಿರಾಯರೇ? ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮವುಂಟೇ ತೀರಿಸಬೇಕು. ಸುಮ್ಮನೆ ದುಃಖಿಸುತ್ತ ಕುಂತರೆ ಆಗುವುದೇನು ಪತಿರಾಯರೇ? ದುಃಖಿಸಬೇಡ. ಆಗಲಿ ಗೌರಿ, ಮೊದಲಿದ್ದ ಸಿರಿಯನ್ನು ನೆನೆಸಿಕೊಂಡರೆ ಒಳದೊಳಗೆ ಬೆಂಕಿ ಸುರಿದಂತೆ ಆಗುತ್ತದೆ ಗೌರಿ, ಒಳದೊಳಗೆ ಬೆಂಕಿ ಸುರಿದಂತೆ ಆಗುತ್ತದೆ. ದುಃಖಿಸಬೇಡ ಪತಿರಾಯರೇ, ಸಮಾಧಾನ. ನನಗೆ ಈಗ ನವಮಾಸ ತುಂಬಿ 1 ವಾರ ಕಳೆಯಿತು. ಪ್ರಸವ ವೇದನೆ ಪ್ರಾರಂಭವಾಗಿದೆ. ತೀವ್ರ ಹೆರುಗೆಯಾಗಿ ಕರುಳ ಕಂದನನ್ನು ಯಾವಾಗ ಕಾಣುವೆನೆಂಬ ಹೆಬ್ಬಯಕೆ ಬಲವಾಗಿದೆ. ಅತ್ತೆಮ್ಮನವರೇ, ನೀನೇನು ಯೋಚಿಸಬೇಡ. ಅಮೋಘ ಸಿದ್ಧರ ವರವಿನ ಪುತ್ರನು ಉದಯಿಸಿ ಬರುವನೆಂದ ಮೇಲೆ ನಿನಗೆ ಪ್ರಸವ ವೇದನೆಯಾಗದೆ ಪುತ್ರನು ಉದಯಿಸಿ ಬರುವನು. ನನ್ನ ಬಾಯಿ, ನೀನು ದೇವರ ಕೊಲೆಗೆ ನಡೆಯಮ್ಮ. ನಿನ್ನ ಕೀರ್ತಿ ಸಾರು ಹುಟ್ಟಿ ಬಂದ
ಅತ್ತಮ್ಮನವರೇ, ನಿಮ್ಮ ಬಾಯಿ ಅರಿಕೆ ಎಷ್ಟೊಂದು ಅಮೂಲ್ಯವಾಗಿದೆ ಅಮ್ಮ. ನಿಮ್ಮ ಮಾತು ಮುಗಿಯುವಷ್ಟರಲ್ಲಿ ಮಗು ಜನಿಸಿತು. ಪ್ರಸವ ವೇದನೆ ಗೊತ್ತಾಗಲಿಲ್ಲ. ಯಾರೋ ನನ್ನ ಮುಂದೆ ಮಲಗಿಸಿ ಹೋದಂತಾಯಿತಮ್ಮ. ಇದೆಷ್ಟು ವಿಚಿತ್ರವಮ್ಮ. ಗುರು ಸೋಮಲಿಂಗೇಶ್ವರ ಕೃಪೆಗೆ ಪಾತ್ರರಾದ ಅಮೋಘ ಸಿದ್ಧರ ಅದ್ಭುತ ಪವಾಡವಮ್ಮ. ನೋಡು, ಮಗುವಿಗೆ ಮಾಸ ಸಹ ಹತ್ತಿರುವುದಿಲ್ಲ. ಬೈದಳೆದು ಮಲಗಿಸಿದಂತಿದೆ ಕೂಸು. ಇದು ನೋಡಿರಿ ಅತ್ತಮ್ಮನವರೇ, ಮಗುವಿನ ಚೆಲುವಿಕೆಯನ್ನು ಮಾವನ ಮುಖವನ್ನೇ ಬಿಡಿಸುತ್ತಂದು ಹಚ್ಚಿದಂತಾಗಿದೆ. ವದನ ಗಂಭೀರ ಪ್ರಕಾಶಮಯವಾಗಿದೆ ಅತ್ತಮ್ಮನವರೇ. ಬಾಯಿ ನಿನ್ನ ಒಡಲ ಕಾಳನ್ನು ಕತ್ತರಿಸಿ ಹೊರಬಿದ್ದ ಈ ಮುದ್ದು ಮಗು ಹೇಗೆ ಉರಿಗಣ್ಣು ತೆರೆದು ನೋಡುತ್ತಿದೆ. ಅತ್ತಮ್ಮನವರೇ, ನಿಮ್ಮೆಲ್ಲರ ಹರಿಕೆಯ ಬಲದಿಂದ ಈ ನನ್ನ ಬಾಳ ಬೆಳೆಯಲಿ. ಅತ್ತಮ್ಮನವರೇ, ನಿಮ್ಮೆಲ್ಲರ ಆತ್ಮೀಯ ಆರೈಕೆಯಿಂದ ಈ ಮಗ್ಗು ದಿನದಿಂದ ದಿನಕ್ಕೆ ಹಿಗ್ಗಲಿ. ಇದು ಬಾಳಿ ಬೆಳಗಬೇಕಾದರೆ ಮನೆಯವರೆಲ್ಲರ ಆಧಾರದ ಕರುಣೆ ಬೇಕು ತಾಯಿ. ಮನೆಯವರ ಆದರ ಕರುಣೆಗಿಂತ ಹೆತ್ತವಳ ಉತ್ತಮ ಪೋಷಣೆ ಬೇಕು. ಮತಿವಂತಿಯಾದ ಮಾತೆಯ ಮಮತೆಯ ಆರೈಕೆ ಹಿರಿದಾದ ಪಾತ್ರ. ಹಸಳೆವು ಹದುಳತೆಯಿಂದ ಬೆಳೆಯುವುದು. ಅತ್ತಮ್ಮನವರೇ, ಆಗಲೆಮ್ಮ ಈ ನನ್ನ ಕಣ್ಮಣಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುತ್ತೇನೆ. ಆದರೆ ಅತ್ತಮ್ಮನವರೇ, ಈ ಕಂದನ ನಾಮಕರಣವು ಬಹು ಸಂಭ್ರಮದಿಂದ ನಡೆಯಬೇಕು. ಈ ಸುಕುಮಾರನು ಅತ್ಯಂತವನಲ್ಲ. ನಿನ್ನ ಮನಸ್ಸಿನಲ್ಲಿ ಮೂಡಿದೆ, ನನ್ನ ಮನಸ್ಸಿನಲ್ಲಿ ಈಗಾಗಲೇ ಬಂದೇ ಹೋಗಿದೆ. ಹೇಗೆ ಜರುಗುತ್ತಿದೆ ನೋಡುವಂತೆ ತೊಟ್ಟಿಲ ಕಾರ್ಯಕ್ರಮದ ವಿಜೃಂಭಣೆ. ಬುತಾಳಿಸಿದ್ದ ಮಕ್ಕಳೇ ನಾಮಕರಣದ ದಿನ ಬಹಳ ಸಂಭ್ರಮದಿಂದ ಸಾಗಬೇಕಾಗಿದೆ. ಬಡಿಗಾರ ಬಾಮಣ್ಣನಿಗೆ ಹೇಳಿ ಮಾಡಿಸಿ ತಂದಿರುವ ತೊಟ್ಟಿಲ ಎಲ್ಲಿಟ್ಟಿರುವೆ? ಕೊಡಸಾಲಾಗಿ ಬಹಳ ನಿಷ್ಠೆಯಿಂದ ಮಾಡ್ಯಾನ ಬಡಿಗಾರ ಬಾಬಣ್ಣ ತೊಟ್ಲ. ಎಲ್ಲಿಟ್ಟಿರುವೆ ನೋಡೋಣ ನಡಿ. ಹೌದಲ್ಲ ನೋಡ್ರಿ ಅಮ್ಮವ್ರೆ, ಜಳಕ ಮಾಡಿ ಮೊದಲಿನ ವಂದನವನಕ್ಕೆ ಹೋಗಿ ಚಂದನ ಕಟ್ಟಿಗೆ ತಂದು ತೊಟ್ಲ ಮಾಡ್ಯಾನ. ಅಲ್ಲಲ್ಲಿ ಸುಳು ತೆಗೆದ ಮತ್ತು ಕಟ್ಟಿಗೆ ತಂದು ಚಂದದ ಗೊಂಬೆ ಮಾಡಿ ತೊಟ್ಲು ಸುತ್ತ ಹೊಂದಿಸ್ಕೊಡ್ತೇನ್ರಿ. ಬಹಳ ಚೆನ್ನಾಗಿ ಮಾಡಿದ್ದಾನೆ ತೊಟ್ಟಿಲು. ಹೌದು ಏದಣ್ಣ ಅವರಿಗೆ ಏಕಮ್ಮ ಏತಕ್ಕಾಗಿ ಕರೆದೆ? ನಿನ್ನ ಕೂಸಿಗೆ ಹೆಸರಿಡುವ ದಿನ. ಯಾವ ಹೆಸರಿಡೋಣ? ನೋಡಮ್ಮ, ಈ ಮಗು ಸಾಮಾನ್ಯನಲ್ಲ. ತಂದೆಯವರ ವರುವಿನ ಪುತ್ರ. ಅವನಿಗೆ ಅಂತ ಇಂಥ ಹೆಸರು ಸಲ್ಲುವುದಿಲ್ಲ. ಮಾಯದ ಮಲಗೊಂಡ ವೀರ ಮಲಕಾರ್ಚಿತನನ್ನ ಹೆಸರಿಡಿರಿ. ಹೇಳುವುದೇ ಒಳ್ಳೆಯ ಹೆಸರು, ಅದನ್ನೇ ಇಡೋಣ. ಗೊತ್ತಾಳಿಸಿದ್ದ ತೊಟ್ಟಿಲು ತೆಗೆದುಕೊಂಡು ಬಂದು ಸಿಂಗಾರ ಮಾಡಿ ಪಡಸಾಲೆಯಲ್ಲಿ ತೊಟ್ಟಿಲು ಕಟ್ಟು. ತಂಗಿಯರೇ, ನೀವು ಎಲ್ಲ ಓಣಿಯ ತುಂಬ ತಿರುಗಾಡಿ ಎಲ್ಲ ಹೆಣ್ಣು ಮಕ್ಕಳಿಗೆ ಬಾಗಿಣಕ್ಕೆ ಬರಬೇಕೆಂದು ತಿಳಿಸಿ ಬನ್ನಿರಮ್ಮ. ಸಂಜೆ ಆಗುತ್ತಾ ಹೊತ್ತು ಮುಹೂರ್ತ ಹೋಗುತ್ತದೆ. ಆಗಲೇ ಅತ್ತಮ್ಮನವರೇ. ನಾಮಕರಣ ಮಾಡಿರಮ್ಮ. ಆಗಲೇ ಅತ್ತಮ್ಮನವರೇ. ತಂಗಿ ಕನಬಾಯಿ, ಕಂದನನ್ನು ಕೊಡುವಮ್ಮ, ತೊಟ್ಟಿಲದಲ್ಲಿ ಹಾಕೋಣ. ಆಗಲಿ ತೆಗೆದುಕೋ ಅಕ್ಕ. ಅತ್ತಮ್ಮನವರೇ, ಈ ಕಂದನಿಗೆ ಏನೊಂದು ನಾಮಕರಣ ಮಾಡೋಣ. ಕೊಂತೇವ ಮಾಯದ ಮಗ ಮಲಕಾರ್ಜುನನೆಂದು ನಾಮಕರಣ ಮಾಡಮ್ಮ. ಆಗಲೇ ಅತ್ತಮ್ಮನವರೇ.
ಒಂದು ಜೋಗಳ ಪದವಾದರೂ ಆಡಿರಮ್ಮ. ಮಾಯದ ಮದಗೊಂಡ ವೀರ ಮಲ್ಕಾರ್ ಸಿದ್ಧ ಕುರ್ 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 ಹೇಳೇನ್ರಿ ಮಲಕಾರಿ ಸಿದ್ಧ ಯಾಕ ಹುಟ್ಟಿದ್ದ ಮುಚ್ಚ ಅಪ್ಪಗಿಸಿದ್ದ ವರವ ಪಟ್ಟೆದ್ದ ವರವಾನಿಂದಲೇ ದೇವರು ಬರಾಗಿದ್ದ ಅಲ್ಲಿಯೋ ತಿಂಗಳ ಪಿಂಡ ಒಡಲೊಳಗಿದ್ದ
ಜತ್ತಿ ತಾಲೂಕ ಬೇವರ್ಗಿ ಗ್ರಾಮ ಧರ್ಮದ ಕಟ್ಟೆಯ ಮೇಲೆ ಕುಳಿತು ನ್ಯಾಯ ಹೇಳುತ್ತಾರೆ ಬಿಳಿಯಳಿಸಿದ್ದಾರೆ. ತಂಗಿ ನೀನು ನಿನ್ನ ಗಂಡನ ಹೆಸರಾದ್ರೆ ಹೇಳಮ್ಮ. ಆಗಲಿ ಅಕ್ಕ. ಆಚಾರದಲ್ಲಿ ನೀಟ, ವಿಚಾರದಲ್ಲಿ ಶ್ರೇಷ್ಠ ಸೋಮಯ್ಯ ದೇವರು. ನೀನು ನಿನ್ನ ಗಂಡನ ಹೆಸರಾದ್ರೆ ಹೇಳಮ್ಮ. ಆಗಲಿ ಎತ್ತಮ್ಮನವರೇ. ಜ್ಯೋತಿ ಒಳಗಿನ ಜಳಜಳ ಮತ್ತು ಜ್ಯೋತಿ ಕೊಡಿಯರು. ಎತ್ತಮ್ಮನವರೇ, ನೀವು ಗಂಡನ ಹೆಸರಾದ್ರು ಹೇಳ್ರಿ ಯವ್ವ. ಆಗಲಿ ತಂಗಿ. ಅರಿಕೆರೆ ಗೌರಿಗರ ಮನೆ ಮಾಯ ಮಕ್ಕಳೊಬ್ಬರು ಶಿವನ ಗದಿಗೆ ಸೇವೆ ಮಾಡ್ತಾರೆ. ಯೋಗಿ ಅಮೋಘ ಸಿದ್ದೇಶ್ವರರು. ಎಲ್ಲರ ಮಕ್ಕಳಿಗೆ ಕುಂದರಿ ಅಂತ ಅಂತಪ್ಪ. ಈ ಕಂದನನ್ನು ಚೆನ್ನಾಗಿ ಜೋಪಾನ ಮಾಡಮ್ಮ. ಕಂದ ಮಲಕಾರಿಸಿದ್ದ ಸುಮ್ಮನೆ ಮಲಗಪ್ಪ. ಅಳಬೇಡ ಕಂದ, ಸುಮ್ಮನೆ ಮಲಗು. ಅಳಬೇಡ ಅಳಬೇಡ ಓ ಎನ್ನ ಕಂದ. ಅಳಬೇಡ ಅಳಬೇಡ ಓ ಎನ್ನ ಕಂದ. ಅಳಬೇಡ ಮಲಕಾರಿಸಿದ್ದ, ಸುಮ್ಮನೆ ಮಲಗಪ್ಪ. ಅಳಬೇಡ ಕಂದ, ಸುಮ್ಮನೆ ಮಲಗಪ್ಪ.